ಹಾಯ್ ಕ್ಯಾರ್ಲಿನ್, ಆಫ್ಟರ್ ಲಾಂಗ್ ಟೈಮ್ ತುಂಬ ಸಮಯದ ನಂತರ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ನಿಮ್ಮನ್ನು ಭೇಟಿಯಾಗಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಎಸ್ Coffee cheers. Cheer or a long one days. ಹ್ಮ್ ನೈಸ್. ಓಕೆ. ಸೊ ಡಾಕ್ಟರ್ ಕ್ಯಾರ್ಲಿನ್, ನಾನು ನಿಮ್ಮನ್ನು ಪರಿಚಯ ಆಗಿ ನನಗೆ ಸಾಧಾರಣ ಒಂದು 10-15 ವರ್ಷಗಳು ಕಳೀತು ಅಂತ ಅನಿಸ್ತದೆ. Say do yes. ಆಕ್ಚುಲಿ ನಾನು ನಿಮ್ಮ ಒಂದು ಸ್ಟೂಡೆಂಟ್ ಅಂತ ಹೇಳ್ಬೋದು. ಐ ವಾಸ್ ವರ್ಕಿಂಗ್, ಬಟ್ ಸ್ಟಿಲ್ ನಾನೊಂದು ಸ್ಟೂಡೆಂಟ್ ಆಗಿ ತುಂಬ ವಿಚಾರಗಳನ್ನು ನಿಮ್ಮ ಹತ್ರ ಕಲಿತು, ಅದರ ನಂತರ ಅದೊಂದು ಗೆಳೆತನ ಆಗಿ ಇವತ್ತು ನನ್ನ ಜೀವನದಲ್ಲಿ ಒಂದು ಹಲವಾರು ಹಂತಗಳಲ್ಲಿ ಕೊಟ್ಟು ನನಗೆ ಸಜೆಷನ್ ಕೊಡ್ತಾ ಇದ್ದೀರಾ. ನಾನು ತುಂಬ ಪ್ರೌಡ್ ಆಗಿ ಹೇಳ್ತೇನೆ, ನೀವು ನನ್ನ ಒಂದು ಬೆಸ್ಟ್ ಫ್ರೆಂಡ್ ಕೂಡ ಅಂತ. ಸೊ ನಿಮ್ಮ ಬಗ್ಗೆ ನಾನು ಹೇಳೋದಾದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ನೀವು KMC ಇದು ಫಾದರ್ ಮುಲ್ಲರ್ಸ್ ಅಲ್ಲಿ ನಿಮ್ಮ MBBS ಮುಗಿಸ್ಕೊಂಡು ಅದರ ನಂತರ DPM DNB ಮಾಡಿ ಫಾದರ್ ಮುಲ್ಲರ್ಸ್ ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇರ್ತಾನ್ರಿ. ಅದ ನಂತರ ಶ್ರೀನಿವಾಸ್ ಅಲ್ಲಿ ರಿಸರ್ಚ್ ಸೆಂಟರ್ ಅಲ್ಲಿ ಒಂದು ಹೌದು ಫ್ಯೂ ಇಯರ್ಸ್ ಅಲ್ಲಿ. ಅಲ್ಲಿ OPD ಅಲ್ಲಿದ್ದೆ, ಪೇಷಂಟ್ ನೋಡ್ತಿದ್ದೆ. ಓಕೆ. ಸೊ ಅದ್ರ ನಂತರ ನೀವು ಇಲ್ಲಿಗೆ ಬಂದ್ರ ಅಂತ ಮತ್ತೆ ನಾನು ಇದಕ್ಕೆ ಬಂದೆ, KMC ಅಲ್ಲಿ. ಸೈಮಲ್ಟೇನಿಯಸ್ಲಿ ನನಗೆ ಗೊತ್ತಿರೋ ಪ್ರಕಾರ ನೀವು ವೆನ್ಲಾಕ್ ಅಲ್ಲಿ ಸರ್ವಿಸ್ ಮಾಡ್ತಿದ್ರಿ ವಿದೌಟ್ ತಿಳಿದ್ರೆ ಯಾವುದೇ ಸಂಬಳ ಇಲ್ಲದೆ ಆನರರಿ ಆಗಿ ನೀವು ಸರ್ವಿಸ್ ಕೊಡ್ತಾ ಇದ್ರೆ. ಮತ್ತೆ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಬಾಗಿಲಲ್ಲಿ ಪೇಷಂಟ್ಗಳು ಅಂಟಿಕೊಂಡು ಕೂತ್ಕೊಳ್ತಾರೆ, ನನಗೆ ಕ್ಯಾರ್ಲಿನ್ ಬೇಕು ಅಂತ. ಸೊ ನಾನು ಕೆಲವರಲ್ಲಿ ಈಗ ಹೊರಗೆ ಕೂತಿರುವಾಗ ನಾನು ಕೇಳೋದುಂಟು, ಏಕೆ ಆಗ್ತದೆ ಡಾಕ್ಟರ್ ಕ್ಯಾರ್ಲಿನ್, ಯಾಕೆಂದ್ರೆ ನೀವು ನನಗೆ ನಂತರ ಬಂದದ್ದು ನೀವು ಅಲ್ಲಿಗೆ. ಸೊ ಆಗಿರೋ ನಾನು ಕೇಳ್ತಿದ್ದೆ ಹೇಗೆ ಆಗ್ತದೆ ಡಾಕ್ಟರ್ ಕ್ಯಾರ್ಲಿನ್ ಜೊತೆಗೆ ಅಂತ. ಸೊ ಅವರು ಯೂಶಲಿ ಹೇಳೋದುಂಟು, ಅವ್ರ ಹತ್ರ ಎಂಥದ್ದು ಉಂಟು ಮಾರ್ರೆ, ಅವ್ರ ಮಾತಲ್ಲಿ ಒಂದು ಮ್ಯಾಜಿಕ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡಿದ್ರೆ ಸಾಕು ನನ್ಗೆ ಎಲ್ಲ ಟೆನ್ಷನ್ ಹೋಗಿ ಆಟೋಮೆಟಿಕ್ ನನ್ನ ಮುಖದಲ್ಲಿ ಸ್ಮೈಲ್ ಬರ್ತದೆ ಅಂತ. ಸೊ ಅದು ಸತ್ಯ, ಯಾಕೆಂದ್ರೆ ನಾನು ಕಳೆದ 15 ವರ್ಷಗಳಲ್ಲಿ ನಿಮ್ಮೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಇದ್ದೇನೆ. ನಾನಿವತ್ತು ತುಂಬಾ ಖುಷಿ ಪಡ್ತೇನೆ, ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಎಕ್ಸಾಮ್ಸ್ ಅಂತ ಹೇಳೋದು ಬರ್ತವೆ. ಎಕ್ಸಾಮ್ಸ್ ಅಂತ ಹೇಳುವಾಗ 100 ಮಕ್ಕಳಲ್ಲಿ ಹಿಡಿದ್ರೆ ಒಂದು ಇಬ್ಬರಿಗೆ ಸ್ವಲ್ಪ ಖುಷಿ ಇರ್ತದೆ, ಆದ್ರೆ 99% ಮಕ್ಕಳಿಗೆ ಭಯನೋ ಬೇಜಾರೋ ಇದೆಲ್ಲ ಇರ್ತದೆ. ಈಗ ನಾನ್ ನೋಡಿರೋ ಪ್ರಕಾರ ಡಾಕ್ಟ್ರೆ, ತುಂಬಾ ಮಕ್ಕಳಲ್ಲಿ ಆ ಎಕ್ಸಾಮ್ ಅಂತ ಹೇಳಿದ ತಕ್ಷಣ ಒಂಥರ ಭಯ, ಒಂಥರ ಮುಂದೂಡಿಕೆ, ಎಲ್ಲವನ್ನು ಪ್ರೊಕ್ರಾಸ್ಟಿನೇಟ್ ಮಾಡಬೇಕು. ಆದ್ರೆ ಅವರಿಗೆ ಆ ಒಂದು ಬುದ್ಧಿವಂತಿಕೆ ಇರ್ತದೆ, ಆದ್ರೂ ಪ್ರೊಕ್ರಾಸ್ಟಿನೇಟ್ ಮಾಡುವಂಥದ್ದು, ತಿನ್ನುವುದಿಲ್ಲ, ಕುಡಿಯೋದಿಲ್ಲ, ಸಣ್ಣ ಸಣ್ಣ ವಿಚಾರಗಳಿಗೆ ಕಿರಿಕಿರಿ ಆಗುವಂಥದ್ದು. ಸೊ ನೀವು ನಿಮ್ಮ ಫೀಲ್ಡಲ್ಲಿ ನೀವು ಕಳೆದ 15 ವರ್ಷದಿಂದ ಇದ್ದೀರಾ ಈ ಫೀಲ್ಡಲ್ಲಿ. ನೀವು ಸಣ್ಣ ಮಕ್ಕಳಿಂದ ಹಿಡಿದು ನನಗೆ ಗೊತ್ತಿರೋ ಪ್ರಕಾರ ತುಂಬ ಪ್ರಾಯದವರೊಟ್ಟಿಗೆ ಕೂಡ ನೀವು ತುಂಬ ಒಡನಾಟದಲ್ಲಿ ಅವರನ್ನು ಟ್ರೀಟ್ ಮಾಡ್ತಾ ಇದ್ದೀರಾ. ಸೊ ಆಗಿರುವಾಗ ನೀವು ಇಂಥ ಸಮಸ್ಯೆಗಳು ಸಾಮಾನ್ಯ ಈ ಮಕ್ಕಳಲ್ಲಿ, ಈ ಕಲಿಯುವ ಮಕ್ಕಳಲ್ಲಿ? ತುಂಬಾ ಸಾಮಾನ್ಯ. ಮತ್ತೆ ಫಿಲಮಿನ ನೀವು ಹೇಳಿದ್ರೆ ನಂಗೆ, ನಾನ್ ನಿಮ್ದು ಟೀಚರ್ ತರ ಅಂತ, ಬಟ್ ಆಕ್ಚುಲಿ ನೋಡ್ಬೇಕಾದ್ರೆ ನಿಮ್ ಜೊತೆ ಕೆಲಸ ಮಾಡಿ ನಾನ್ ನಿಮ್ ಕಡೆಯಿಂದ ಒಂದು ಕಲ್ತಿದ್ದೀನಿ ಅಂದ್ರೆ, ಆಲ್ವೇಸ್ ಸ್ಮೈಲ್, ಫೇಸ್ ದ ಚಾಲೆಂಜಸ್ ಅಂಡ್ ಅಕ್ಸೆಪ್ಟ್ ಇಟ್, ವಾಟ್ ಎವರ್ ಕಮ್ಸ್ ಅಕ್ಸೆಪ್ಟ್ ಇಟ್. ಥ್ಯಾಂಕ್ ಯು. ಅಂಡ್ ರೆಸಿಲಿಯನ್ಸ್, ಅದು ಒಂದು ರೆಸಿಲಿಯನ್ಸ್ ಅಂತ ಇರುತ್ತೆ ಅಲ್ಲ, ನಾನು ಯಾವ ಸಿಚುವೇಶನ್ ಕೂಡ ನಾನು ನಿಲ್ಬೇಕು, ಅಲ್ಲಿ ಸ್ಥಿರ ನಿಲ್ಬೇಕು ಅಂಡ್ ಓಡಬಾರದು. ಸೊ ಆ ಒಂದು ಕ್ವಾಲಿಟಿ ಈ ಸಿಚುವೇಶನ್ಗೆ ಸೂಕ್ತ. ಬಿಕಾಸ್ ನೀವು ಹೇಳಿದ್ರ ಎಕ್ಸಾಮ್ ಎಂಗ್ಸೈಟಿ ಬರ್ತಾ ಇದೆ, ಸಿಚುವೇಶನ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಮಕ್ಕಳಲ್ಲಿ ಈ ತರ ಸಮಸ್ಯೆ ಬರ್ತಾ ಇದೆ ಅಂತ. ಸೊ ದಿಸ್ ಇಸ್ ದ ರೀಸನ್. ಯಾಕೆಂತಂದ್ರೆ ಡಾಕ್ಟ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ನಾನೊಂದು 10 ವರ್ಷಕ್ಕಿಂತ ಜಾಸ್ತಿ ಸೈಕ್ಯಾಟ್ರಿ ಫೀಲ್ಡ್ ಅಲ್ಲಿ ಇದ್ದ ಕೌನ್ಸಿಲರ್ ಆಗಿ. ಅದರ ನಂತರ ಒಂದು ಸಾಧಾರಣ 1-1.5 ವರ್ಷದಿಂದ ಈಗ ಕರಿಯರ್ ಗೈಡ್ ಆಗಿದ್ದೇನೆ. ಸೊ ನಾನು ನೋಡೋ ಪ್ರಕಾರ ಈ ಮಕ್ಕಳು ಈ ಪರೀಕ್ಷೆ ಬರುವ ಟೈಮಲ್ಲಿ ತುಂಬಾ ಒಂಥರ ಗೊಂದಲಕ್ಕೀಡಾಗ್ತಾರೆ. ಆದ್ರೆ ಕೆಲವು ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆ ಇದೆ, ನಮಗೆ ಬಾಹ್ಯವಾಗಿ ನೋಡುವಾಗ ಸೊ ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಸ್ಕೂಲ್ ಇದೆ, ಅಲ್ಲಿ ಒಂದಷ್ಟು ನಮ್ಮ ಕಾಲದಲ್ಲಿ ಆಗಿರ್ಲಿಲ್ಲ ನೋಡಿ. ಈಗ ಅವರಿಗೆ ಕಲೀಲಿಕ್ಕೆ ಒಂದಷ್ಟು ಮೆಟೀರಿಯಲ್ ಈಸಿಯಾಗಿ ಸಿಗ್ತದೆ, ಆದ್ರೂ ಕೂಡ ಎಕ್ಸಾಮ್ ಬರುವಾಗ ಇಂಥ ಭಯಗಳು ಕಾಣಿಸ್ಕೊಳ್ತದೆ. ಅದಕ್ಕೆ ಏನಾಗಿರ್ಬೋದು ಮುಖ್ಯ ಕಾರಣಗಳು? ಸೊ ಕಾರಣ ಏನಂದ್ರೆ ನೋಡಿ, ಇದು ನಾವು ಎಣಿಸ್ಬೋದು ಇದು ವೆಸ್ಟರ್ನ್ ಕಲ್ಚರ್ ಮಾತ್ರ. ನಮ್ಮ ಇಂಡಿಯಾದಲ್ಲಿ ಆ ತರ ಇರ್ಲಿಕ್ಕಿಲ್ಲ. ನಮ್ಮ ಮಕ್ಕಳೆಲ್ಲ ಏನ್ ಹೆದರಿಕೆ ಇಲ್ಲ, ಹೋಗಿ ಬರೀತಾರೆ, ಬಿಂದಾಸ್ ಇರ್ತಾರೆ. ಬಟ್ ಆಕ್ಚುಲಿ ನೋಡ್ಬೇಕಾದ್ರೆ ನಮ್ಮ ದೇಶದಲ್ಲಿ ಒಂದು 80% ಮಕ್ಕಳಲ್ಲಿ ಇದೆ. ಅಂಡ್ ಸ್ಟಾರ್ಟಿಂಗ್ ಅಂದ್ರೆ 5 years to 7 years ಸ್ಟಾರ್ಟ್ ಆಗುತ್ತೆ ಯೂಶಲಿ, ಅರೌಂಡ್ 10-15%. ಬಟ್ ನಾವು ಪೀಕ್ ನೋಡುದು ಅಂದ್ರೆ ಒಂದು ಹಂತದಲ್ಲಿ ನೋಡುದು ಮಕ್ಕಳು 10th ಮಕ್ಕಳು ಮತ್ತೆ 12th ಮಕ್ಕಳು. ಓಕೆ, ಈ ಮಕ್ಕಳಲ್ಲಿ ತೀರಾ ಜಾಸ್ತಿ. ಅವರಲ್ಲಿ ಒಂಥರ ಕನ್ಫ್ಯೂಷನ್, ಅವರಿಗೆ ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾಗಲ್ಲ, ಒಂಥರ ಫಿಯರ್, ನಾನು ಹೇಗೆ ಬರಿಬಹುದು, ಯಾಕೆ ಈ ತರ ಆಗ್ತಾ ಇದೆ, ಅಂಡ್ ಅವ್ರಿಗೇನೆ ಗೊತ್ತಿರಲ್ಲ ಇದು ಏನು ಅಂತ. ಸೊ ಅವಾಗ ಏನಾಗುತ್ತೆ, ಈ ನೋಡಿದವರಿಗೆ ಟೆನ್ಷನ್, ಇದು ಯಾಕೆ ಸುಮ್ಮನೆ ಮಾಡ್ತಾರಾ, ಅಥವಾ ಇವನ್ ತಲೆಯಲ್ಲಿರುದಾ,
ಈಗ ನಮ್ಗೆ ಎಲ್ಲರೂ ಹೇಳೋದಿದೆಯಲ್ಲ, ಹೌದು. ನೀನ್ ಥಿಂಕ್ ಮಾಡೋದು ಮಾರಾಯ, ಅತ್ತದ ಏನಿಲ್ಲ, ಹೌದು. ನೀನ್ ಸುಮ್ಮನೆ ಯೋಚನೆ ಮಾಡೋದು, ಹೆದರಿಕೆ ಅಂತ ಏನಿಲ್ಲ, ಹೋಗು ಬರೀ ಬಾ. ಹೌದು. ಅಷ್ಟು ಸುಲಭ ಇದ್ದಿದ್ರೆ ಹಾ. ಯಾರು ಸಹ ಹೋಗಿ ಅವರಿಗೆ ಆಂಗ್ಸೈಟಿ ಅಂತ ಇರ್ತಿರ್ಲಿಲ್ಲ. ಕರೆಕ್ಟ್. ಹೌದು. ಇದು ಹೇಗಾಗುತ್ತೆ ಅಂದ್ರೆ, ಈಜ್ಲಿಕ್ಕೆ ಎಲ್ಲ ಕಲಿತಾರೆ, ಯಾ. ಎಲ್ಲ ಯೂನಿಫಾರ್ಮ್ ತಗೊಂಡ್ ಬರ್ತಾರೆ, ಹಾ. ಸ್ವಿಮ್ಮಿಂಗ್ ಡ್ರೆಸ್, ಕ್ಯಾಪ್ ಎಲ್ಲ ತಗೊಂಡ್ ಬರೋದು, ಈಜ್ಲಿಕ್ಕೆ ಹತ್ತುವಾಗ ಆಗಲ್ಲ. ಹೌದು. ಓಕೆ, ಸೊ ಇದು ಒಂಥರ ಅವರಿಗೆ ಬೇಕು ಈಜ್ಲಿಕ್ಕೆ, ಎಲ್ಲ ಮಕ್ಕಳಿಗೆ ಇಷ್ಟ, ಬಟ್ ಈಜ್ಲಿಕ್ಕೆ ಹೋಗುವಾಗ ಅಲ್ಲಿ ಒಂಥರ ಬ್ಲ್ಯಾಂಕ್. ಸೊ ಸುಮಾರು ಮಕ್ಕಳು ನೀವು ನೋಡಿದಿರ. ಮತ್ತೆ ಪೇರೆಂಟ್ಸ್ಗಳು ಸಹ ಕೇಳೋದಿದೆ, ನನ್ನ ಮಗುಗೆ ಏನ್ ಹೆದರಿಕೆ, ನಾನ್ ಟೀಚರು, ನನ್ ಗಂಡ ಬಿಸ್ನೆಸ್ ಮ್ಯಾನ್, ನಾವು ಇಬ್ಬರು ಮಾತಾಡ್ತಾ ಇರ್ತೀವಿ, ಎಲ್ಲರ ಹತ್ರ ನಾವು ಒಂದು ಸೋಷಲ್ ಆಗಿದ್ದೀವಿ, ನನ್ನ ಮಗುಗೆ ಎಂತ ಎಂಗ್ಸೈಟಿ, ಕರೆಕ್ಟ್. ನಾನ್ ರ್ಯಾಂಕ್ ತಗೊಳ್ತಿದ್ದೆ ಇಷ್ಟೊಂದು, ನನ್ನ ಗಂಡ ತುಂಬಾ ಸ್ಮಾರ್ಟ್, ಸ್ಪೋರ್ಟ್ಸ್, ಅಥ್ಲೆಟಿಕ್ಸ್, ಮ್ಯೂಸಿಕ್. ಎಕ್ಸಾಕ್ಟ್ಲಿ. ನಾವು ಅಂತ ಪೇರೆಂಟ್ಸಿಗೆ ನಮ್ಮ ಮಗುಗೆ ಎಂತ ಕಂಪ್ಯಾರಿಸನ್ ಆಗಲ್ಲ. ಹೌದೌದು. ಸೊ ಯೂಶಲಿ ಎಂಗ್ಸೈಟಿ ಬರೋದು ಒಂದು ಇದೊಂದು ಸಮಸ್ಯೆ. ಇದು ಬೇಕಂತ ಮಾಡೋದಲ್ಲ. ಇಟ್ ಇಸ್ ಸೆಕೆಂಡ್ರಿ ಟು ಏನಾಗುತ್ತೆ, ಫ್ಲೈಟ್ ಫೈಟ್ ರಿಯಾಕ್ಷನ್. ಈಗ ಒಂದು ಮಗುಗೆ ಸಡನ್ ಆಗಿ ಫೀಲ್ ಆಗುತ್ತೆ, ನನ್ಗೆ ಆಗಲ್ಲ, ಐ ಕ್ಯಾನ್ ನಾಟ್ ಫೇಸ್ ಇಟ್. ಯಾಕೆ, ಮೇ ಬಿ ನನ್ನ ಮಾರ್ಕ್ಸ್ ಕಡಿಮೆ ಬರ್ಬೋದು, ಓಕೆ. ನಾನು ಶೇಮ್, ನಂಗೆ ಯಾವ್ದು ನಗಳ್ಬಹುದು, ನೀನ್ ಶೇಮ್ ನಿನ್ಗೆ ಆಗಲ್ಲ. ಮೂರನೇ ಕಂಪ್ಯಾರಿಸನ್ ಹೌದು. ತುಂಬಾ ಜಾಸ್ತಿ. ನಮ್ಮ ಲೋಕದಲ್ಲಿ ನೀವು ನೋಡ್ತೀರಾ ಹೌದು. ಕಂಪ್ಯಾರಿಸನ್. Correct. ಮುಂಚೆ ಆ ಮನೆಯಲ್ಲಿ ಏನಾಗ್ತದೆ, ಈ ಮನೆಗೆ ಅಷ್ಟೊಂದು ಕಂಪೇರ್ ಆಗ್ತಿರ್ಲಿಲ್ಲ. ಹೌದು. ಇವಾಗ ಮನೆ ಒಳಗಡೆ ಅಣ್ಣ ತಮ್ಮಂದಿರಿಗೆ ಕಂಪ್ಯಾರಿಸನ್. ಕರೆಕ್ಟ್. ಅವ್ನು ನೋಡಿ ಎಷ್ಟು ಬೆಟರ್, ನೀನ್ ಯಾಕೆ ಆಗಲ್ಲ, ಅವ್ನು ನೋಡಿ ಎಲ್ಲ ಫಸ್ಟ್ ಕ್ಲಾಸ್, ನೀನ್ ಓದೋ ಕೂಡಲೇ ಬ್ಲಾಂಕ್. ಇದು ಸಬ್ಜೆಕ್ಟ್ ಅಲ್ಲಿ ಕೂಡ ಕಂಪ್ಯಾರಿಸನ್ ಮಾಡ್ತಾರೆ. ಸೊ ಮಕ್ಕಳಿಗೆ ಏನಾಗುತ್ತೆ, ಶೇಮ್ ಬರ್ಬೋದಾ, ನನ್ನ ಪೇರೆಂಟ್ಸಿಗೆ ನಾನು ಡಿಸಪಾಯಿಂಟ್ ಮಾಡ್ಬೋದಾ, ಕರೆಕ್ಟ್. ನನ್ನಿಂದ ಅವರಿಗೆ ಫೇಲಿಯರ್ ಫೀಲ್ ಆಗ್ಬೋದಾ, ಅಥವಾ ನಾನು ಪರ್ಫೆಕ್ಟ್ ಆನ್ಸರ್ ಬರ್ಲಿಕ್ಕೆ ಆಗಲ್ಲ, ಪರ್ಫೆಕ್ಟ್ ಬೇಕು ನನ್ಗೆ. ಸೊ ಹೇಗೆ ಪರ್ಫೆಕ್ಟ್ ಬರೋದು, ಸೊ ನಾನು ಎಕ್ಸಾಮೇ ಬರೆಯಲ್ಲ, ಐ ಡೋಂಟ್ ಥಿಂಕ್ ಐ ಕ್ಯಾನ್. ಕೆಲವರಿಗೆ ಬ್ಲಾಂಕ್ ಆಗೋದು, ಆಟೋಮ್ಯಾಟಿಕ್ ಎಕ್ಸಾಮ್ ಹಾಲ್ ನೋಡಿದ ಕೂಡಲೇ ಆ ಎಂಟ್ರಿ ಹೊಡಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಹೌದು. ಸೊ ಎಲ್ಲರಿಗೆ ಒಂಥರ ಕನ್ಫ್ಯೂಷನ್. ಯಾಕೆ, ಕೆಲವರು ಹೇಳ್ತಾರೆ ನಾನು ದೂಡಿ ಹಾಕುವಂತ ಆಗ್ತದೆ ಅವನಿಗೆ, ಅದು ದೂಡಿ ಹಾಕಿದ್ರು ಓಡಿ ಬರ್ತಾನೆ ಅವ್ರಿಗೆ. ಹೌದು. ಆಗುದಿಲ್ಲ, ಕೈ ನಡುತ್ತದೆ, ಎಂತೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಬಿಕಮ್ ವೆರಿ ಡಿಫಿಕಲ್ಟ್. ಏನೆಲ್ಲ ಆಗಿರ್ಬೋದು, ಮುಖ್ಯವಾಗಿ ಕೆಲವು ಕ್ಷಣಗಳು. ಇತ್ತೀಚೆಗೆ ನನಗೆ ಬಂದ ಒಂದು ಸ್ಟೂಡೆಂಟ್ ಹೇಳೋ ಪ್ರಕಾರ, ಶಿ ಇಸ್ ವೆರಿ ಬ್ರಿಲಿಯಂಟ್ ಆಕ್ಚುಲಿ, ಕಲಿಯೋದ್ರಲ್ಲಿ ತುಂಬಾ ಹುಷಾರಿದ್ದಾಳೆ, ಆದ್ರೆ ಎಲ್ಲ ಕಲ್ತಿರ್ತಾಳೆ. ಎಕ್ಸಾಮ್ ಹಾಲ್ಗೆ ನೀವು ಹೇಳಿದ ಪ್ರಕಾರ ಹಾಲ್ಗೆ ಹೋಗೋ ತನಕ ಶಿ ಫೀಲ್ ದ್ಯಾಟ್ ಇವ್ ಚೆನ್ನಾಗಿ ಬರೀತಾನೆ ಅಂತ. ದ ಮೊಮೆಂಟ್ ಅವ್ರು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅವಳಿಗೆ ಯಾವುದೂ ನೆನಪು ಬರುದಿಲ್ಲ. ಸೊ ಲಕ್ಷಣಗಳು ಕೇಳಿದಿರ ನೀವು. ಈಗ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಚ್ ಮಗು ಬರುವಾಗ, ಒಂದೊಂದು ಮಗು ಬರುವಾಗ ಒಬ್ಬೊಬ್ರು ಲಕ್ಷಣ ಬೇರೆ. ಹೌದು. ಆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬರ್ದ ಹಾಗೆ ಇರಲ್ಲ. ಕರೆಕ್ಟ್. ಸೊ ಹುಡುಗರಲ್ಲಿ ಲಕ್ಷಣಗಳು ಬೇರೆ ಇರುತ್ತೆ, ಹುಡುಗಿಯರ ಲಕ್ಷಣ ಬೇರೆ. ಈಗ ನಿಮ್ ಪ್ರಕಾರ ಹುಡುಗಿಯರಲ್ಲಿ ಜಾಸ್ತಿನಾ, ಹುಡುಗರಲ್ಲಿ ಜಾಸ್ತಿನಾ? ಹಾಗೆ ಕೇಳಿದ್ರೆ ನಾನ್ ನೋಡಿದ ಪ್ರಕಾರ ಇದು ಸರಿ ಸಮನಾಗಿ ಎಲ್ಲರಲ್ಲೂ ಇದಿರುತ್ತೆ. ಅದಕ್ಕೆ ಅಷ್ಟೇ, ನಾವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಮ್ಮ ದೇಶದಲ್ಲಿ ಹುಡುಗಿಯರಲ್ಲಿ ಜಾಸ್ತಿ ಜಾಸ್ತಿ ಈ ಉದ್ವೇಗ ಆಗೋದು, ಹುಡುಗರಲ್ಲಿ ಕಮ್ಮಿ. ಯಾಕೆ, ಹುಡುಗರು ಓದೋದಿಲ್ವಾ? ಓದ್ತಾ. ಸೊ ಕೆಲವರು ಹೇಳ್ಬೋದು ಹುಡುಗರಿಗೆ ಧೈರ್ಯ ಜಾಸ್ತಿ. ಇಲ್ಲ, ಅರ್ಬನ್ ಈಗ ಸಿಟಿ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ತಗೊಂಡ್ರೆ ಹುಡುಗರಲ್ಲಿ ಸ್ವಲ್ಪ ಜಾಸ್ತಿ ಉದ್ವೇಗ. ಹೌದು. ಬಟ್ ಸಾಮಾನ್ಯವಾಗಿ ಅರ್ಬನ್, ಸೆಮಿ ಅರ್ಬನ್, ಈಗ ನಮ್ಮ ತಾಲೂಕು ಲೆವೆಲ್ ಅಲ್ಲಿ ಅಥವಾ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಅಥವಾ ಒಂಥರ ಒಳಗಡೆ ಪ್ರದೇಶದಲ್ಲಿ ಹುಡುಗಿಯರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ. ಹೌದು. ಯಾಕಂದ್ರೆ ಅವರಲ್ಲಿ ಒಂದು ಫೀಲಿಂಗ್ ಇದೆ, ಐ ಮೇ ಫೇಲ್, ನಾನು ಫೇಲ್ ಆಗ್ತೀನಿ. ಅಂಡ್ ಸಡನ್ ಆಗಿ ಈ ಸಿಂಪ್ಟಮ್ಸ್ ಬರೋದು ಫಸ್ಟ್ ಅವ್ರ ಥಾಟ್ ಅಲ್ಲಿ, ಸೆಕೆಂಡ್ ಅವರ ಬಾಡಿಯಲ್ಲಿ, ಮೂರನೇದು ಅವ್ರ ಲಕ್ಷಣ ಬಿಹೇವಿಯರ್, ಅಂದ್ರೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರ ವರ್ತನೆಗಳು ಡಿಫ್ರೆನ್ಸ್. ಸೊ ಯೂಸ್ಲಿ ನಾವು ನೋಡಿದ್ರೆ ಅಸೆಸ್ಮೆಂಟ್ ಅಲ್ಲಿ ಅವ್ರ ಥಿಂಕಿಂಗ್ ಫಸ್ಟ್ ಏನಿರುತ್ತೆ ನೀವು ಕೇಳಿದ್ರೆ, ಅವ್ರ ಫಸ್ಟ್ ಥಾಟ್ ಬರೋದು ಬ್ಲಾಂಕ್. ಏನೆಲ್ಲ ನೆಗೆಟಿವ್ ಬರೋದು ಅಲ್ಲಿಗೆ, ಕರೆಕ್ಟ್. ಬ್ಲಾಂಕ್ ಫೀಲ್ ಆಗೋದು, ಮನಸ್ಸಲ್ಲಿ ನೆಗೆಟಿವ್ ಬರೋದು, ತುಂಬಾ ಕೋಪ ಬರೋದು, ಒಂಥರ ಕೋಪ ಬರೋದು, ಎಂತ ಸಹ ಬೇಡ, ನಾನು ಆಗೋದಿಲ್ಲ, ನಾನು ಓಡಿ ಹೋಗ್ತೀನಿ, ನನ್ನ ಎಕ್ಸಾಮೇ ಬೇಡ, ಇದಕ್ಕಿಂತ ನಾನು ಅಡಿಗೆ ಕೂತ್ಕೊಳ್ಳೋದು ಬೆಟರ್. ಕೆಲವರು ಎಕ್ಸ್ಟ್ರೀಮ್ ಲೆವೆಲ್ಗೆ ಸಹ ಹೋಗ್ತಾರೆ ಡಾಕ್ಟರ್, ಆತ್ಮಹತ್ಯೆ. ನನಗೆ ಬೇಡ, ನಾನು ಎಲ್ಲ ತುಂಬಾ ಜನ ನೋಡ್ತೀರ, ಎಕ್ಸಾಮ್ ಮುಂಚೆನೆ, ರಿಸಲ್ಟ್ ಬರೋ ಮುಂಚೆ ತುಂಬಾ ಜನ ಎಕ್ಸಾಮ್ ಬರೆದು ಸೂಸೈಡ್ ಮಾಡಿದವರು ಇದ್ದಾರೆ. ಹೌದು. ಸೊ ಇದು ಥಾಟ್ಸ್ ರಿಲೇಟೆಡ್ ಇಶ್ಯೂಸ್. ಸೆಕೆಂಡ್, ಈ ಫಿಸಿಕಲ್ ಸಿಂಪ್ಟಮ್ಸ್ ಅಂದ್ರೆ ಏನು, ಚೆಸ್ಟ್ ಸಂಬಂಧಪಟ್ಟಿದ್ದು, ಎಣ್ಣೆ ಬಡಿತ ಜಾಸ್ತಿ, ಹೊಟ್ಟೆಯಲ್ಲಿ ಗುಳುಗುಳು ಆಗೋದು, ಆವಾಗ ಗಡಿ ಮೂತ್ರ ಬರೋದು, ಟಾಯ್ಲೆಟ್ ಹೋಗುವಂತ ಆಗೋದು, ಹೊಟ್ಟೆಯಲ್ಲಿ ಒಂಥರ ನಾವು ಬಟರ್ಫ್ಲೈ ಅಂತ ಹೇಳ್ತೀವಲ್ಲ, ಬಟರ್ಫ್ಲೈ ಬಿಟ್ಟ ಕೂಡಲೇ ಏನಾಗುತ್ತೆ, ಕುಳು ಆಗ್ತದೆ, ಆ ತರ ಸಿಂಪ್ಟಮ್. ಕೆಲವರಿಗೆ ಮತ್ತೆ ಹೊಟ್ಟೆಯಲ್ಲಿ ಬಿಟ್ಟು
ಇಲ್ಲಿ ಎಲ್ಲ ಬೆವರುದು, ಮೈಯೆಲ್ಲ ಬೆವರುದು, ಕಿವಿಯಲ್ಲಿ ಫುಲ್ ಬಿಸಿ ಬಿಸಿ ಬರೋದು. ಹೇಳ್ತಾರೆ ಡಾಕ್ಟರ್ ಇವಾಗ ನೀವು ಕುಕ್ಕರ್ ಇಟ್ರೆ ಇಲ್ಲಿ ಎಲ್ಲ ಹೀಟ್ ಬರ್ಬೋದು, ನಿಮ್ಗೆ ಕುಕ್ಕರ್ ಬೇಯ್ತದೆ ಅಂತ. ಇಲ್ಲಿ ಇಟ್ರೆ ಸಹ ಗೊತ್ತಾಗ್ತದೆ ಆ ತರ. ಒಂಥರ ಹಾಟ್ ಫ್ಲೆಶಸ್ ಮತ್ತೆ ಕೈ ಎಲ್ಲ ಹೀಗೆ ಫುಲ್ ಶೇಕಿಂಗ್ ನಡುಗುದು. ಹೌದು, ನಾವೆನ್ಸದ್ ಏನಾಯ್ತು ಇವನಿಗೆ ನರ ಸಮಸ್ಯೆನಾ ಅಂತ. ಇಲ್ಲ, ಇಷ್ಟೇ, ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಡಿತರಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ, ಮಾತು ಬರಲ್ಲ, ಕೈ ಕಾಲು ನಡುತ್ತದೆ, ಕೆಲವರು ತಲೆ ತಿರುಗಿ ಬೀಳುದಿದೆ. ಹೌದು, ತಲೆ ತಿರುಗಿ ಬೀಳ್ತಾರೆ, ಅವ್ರ ಅಮ್ಮನವರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ನ್ಯೂರೋ ಹತ್ರ ಹೋಗ್ತಾರೆ, ಫಿಸಿಷಿಯನ್ ಕರ್ಕೊಂಡು ಹೋಗ್ತಾರೆ, ಮಕ್ಕಳ ತಜ್ಞರು ಕರ್ಕೊಂಡು ಹೋಗ್ತಾರೆ. ಅವ್ರ ಏನಿಲ್ಲ, ಕೆಲವರು ಅದನ್ನೆಲ್ಲ ಬಿಟ್ಟು ಮಂತ್ರವಾದಿಗಳ ಹತ್ರ ಕರ್ಕೊಂಡು ಹೋಗೋರು ಸಹ ಇದ್ದಾರೆ. ಮಂತ್ರವಾದಿ ಈ ಗುರುಗಳ ಹತ್ರ ಹೋಗಿ ಅವ್ರಿಗೇನಾಯ್ತು ಇದೆ ಮಕ್ಕಳ ಎದುರು ಹೇಳ್ತಾರೆ ಇವರಿಗೆ ಸೋಂಕಾಗಿರ್ಬೋದು, ಅವರಿಗೆ ದೃಷ್ಟಿ ತಾಗಿರ್ಬೋದು, ಅದಕ್ಕೆ ಒಂದು ಕ್ರಮ. ಮಗುಗೆ ಅಲ್ಲಿ ಕನ್ಫ್ಯೂಷನ್, ನನ್ಗೆ ಯಾಕೆ ಈ ತರ ಆಗ್ತದೆ, ಐ ವಾಂಟ್ ಪರ್ಫಾರ್ಮ್ ಬೆಟರ್, ಕರೆಕ್ಟ್. ಬಟ್ ಇದರಲ್ಲಿ ನಡುವೆ ಕನ್ಫ್ಯೂಷನ್, ಗೊಂದಲ, ನನ್ಗೆ ರಿಯಲಿ ಪ್ರಾಬ್ಲಮ್ ಇದೆಯಾ ಅಥವಾ ನಾನು ಹೆದರ್ತೀನಾ ಅಥವಾ ನಂಗೆ ಎಲ್ಲರೂ ತಮಾಷೆ ಮಾಡ್ತಾರೆ, ಇವನು ಒಂದು ಎಂತ ಪ್ರಯೋಜನ ಇಲ್ಲ, ಇವನು ಒಂದು ಪುಕ್ಕು, ಇವನಿಗೆ ಒಂದು ಎಕ್ಸಾಮ್ ಬರೆಯಕ್ಕಾಗಲ್ಲ, ಅವನಿಗೆ ಆಲ್ರೆಡಿ ಟೆನ್ಷನ್ ಇದೆ, ಆಲ್ರೆಡಿ ಫೀಲಿಂಗ್ ಇದೆ, ಅದ್ರ ಮೇಲೆ ಎಲ್ಲರಿಂದ ಈ ತರ ನೆಗೆಟಿವ್. ಮತ್ತೆ ಈ ಕೈ ನಡುಗುವಾಗ ಅವನಿಗೆ ಬರುತ್ತೆ, ನಾನು ಟಾಯ್ಲೆಟ್ ಹತ್ರ ಕೂತ್ಕೊಂಡ್ರೆ ಎಷ್ಟು ಬೆಟರ್. ಈಗ ಎಕ್ಸಾಮ್ ಹಾಲಲ್ಲಿ ನಾನು ಕೂತ್ಕೊಳ್ಳುವಾಗ ಮೂತ್ರ ಬಂದ್ರೆ ಹೇಗೆ ಓಡೋದು, ಅದಕ್ಕೆ ನಾವು ಹೋಗೋದೇ ಇಲ್ಲ. ಕೆಲವರು ಬರೀತಾರೆ, ಅಲ್ಲಿ ಎಲ್ಲ ತಪ್ಪಿ ಬರೋದು, ಕೈ ನಡುಕದಲ್ಲಿ ಹ್ಯಾಂಡ್ ರೈಟಿಂಗ್ ತಪ್ಪಿ ಹೋಗ್ತದೆ. ಕರೆಕ್ಟ್. ಅಂಡ್ ಒಂಥರ ಫೊಗೆಟ್ಫುಲ್, ಮರೆಯೋದು. ಈ ನರ್ವಸ್ನೆಸ್ ಆಗುವಾಗ, ಪ್ಯಾನಿಕ್ ಆಗುವಾಗ ಫುಲ್ ನರ್ವಸ್, ಎಂತೆಲ್ಲ ಇನ್ನೊಂದು ಕ್ವೆಶನ್ಗೆ ಇನ್ನೊಂದು ಆನ್ಸರ್, ಈ ಕ್ವೆಶನ್ ಓದ್ತಾರೆ, ಈ ಕ್ವೆಶನ್ಗೆ ಆನ್ಸರ್ ಕೊಡ್ತಾರೆ. ಸೊ ಅಲ್ಲಿ ಏನಾಗ್ತದೆ, ಡೆಫಿನೆಟ್ಲಿ ಯೋಗೋ ಬ್ಲ್ಯಾಂಕ್, ಅದಕ್ಕೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಎಲ್ಲ ಮರ್ತು ಹೋಗ್ತಾರೆ. ಬೇಸಿದ್ರೆ ಎಲ್ಲ ನಾನು ಮರ್ತು ಬಿಟ್ಟಿದೆ, ಎಲ್ಲ ಗೊತ್ತಿತ್ತು ನಂಗೆ, ಬಟ್ ಐ ಫಾರ್ಗಾಟ್. ಕೆಲವರು ಹೇಳ್ತಾರೆ ನಂಗೆ ಏನೆಲ್ಲ ಥಾಟ್ಸ್ ಬಂದು ನಾನು ಸೂಸೈಡ್ ಪ್ಲಾನ್ ಮಾಡ್ತಿದ್ದೀನಿ, ನಂಗೆ ಎಕ್ಸಾಮ್ ಅನ್ನು ಹೇಳಿದ್ರೆ ಬರೀಲಿಕ್ಕೆ ಐ ಜಂಪ್. ಸೊ ಇಂಥದೆಲ್ಲ ಲಕ್ಷಣ ಎದುರಿಸುವಂಥದ್ದು ಪೇರೆಂಟ್ಸ್ಗಳು ಬರೆಯುವುದಿಲ್ಲ. ನೀವು ನಂಗೆ ಫೋರ್ಸ್ ಮಾಡ್ತೀರಾ, ನನ್ನ ಸಮಸ್ಯೆ ನೀವು ಅರ್ಥ ಮಾಡ್ಕೊಳಲ್ಲ, ನಿಮ್ದು ಕತೆಗಳು ಹೇಳ್ತೀರಾ, ನಾನಿರುವಾಗ ಹೀಗಿದ್ದೆ, ನನ್ಗೆ ಒಂದು ಜೋಡಿತ್ತು, ನನ್ಗೆ ಒಂದು ಚಡ್ಡಿ ಇತ್ತು, ಅದ್ರಲ್ಲಿ ನಾನು ಸ್ಕೂಲಿಗೆ ಹೋಗ್ತಿದ್ದೆ, ಅದು ಆ ಕಾಲದಲ್ಲಿ ಹೇಳಕ್ಕಾಗಲ್ಲ. ಹೌದು. ಸೊ ಮಕ್ಕಳಿಗೆ ಅನ್ಸುತ್ತೆ ಇವಾಗದು ಜನರೇಷನ್ಗೆ ನಮ್ಗೆ ಎಕ್ಸಾಂಪಲ್ಸ್ ಬೇಡ, ವಿ ವಾಂಟ್ ಟು ಲಿಸನ್, ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ that I am going through this kind of problem and it is genuine. So it is not that ಸುಮ್ಮನೆ ಅವರು ಮಾಡ್ತಾರೆ ಅಥವಾ ಅವ್ರು ಪ್ರಿಟೆಂಡ್ ಮಾಡ್ತಾರೆ, ಕಾಪಿ ಮಾಡ್ತಾರೆ, ಇದು ಬೇರೆ ಲೋಕದ್ದು ಅಥವಾ ಬೇರೆ ಕಂಟ್ರಿದು ಎಲ್ಲ ತಗೊಂಡು ಬರ್ತಾರೆ. ಇಲ್ಲ, ಇಟ್ ಇಸ್ ಕಾಮನ್ 80% and they suffer. ತುಂಬಾ ಜನ ಸಫರ್ ಆಗ್ತಾರೆ. ಮೊನ್ನೆ ಒಂದು ಹುಡುಗ ಪ್ರಿಪರೇಟರಿ ಮುಂಚೆ ಬಂದದ, ಅವನು ಎದೆ ಬಡಿತ ನೋಡುವಾಗ ನಾರ್ಮಲ್ ಸಾಮಾನ್ಯವಾಗಿ 70 ಇರಬೇಕು, 70, 75, 80, ಅವನು 135, 140, 142. ನಾನು ಅನ್ಸುತ್ತೆ ಇವಾಗ ಬೀಳ್ತಾನೆ ಅಂತ. ಅವನು ಕೈಗೆ ನಂಗೆ ಕೊಡೋಕ್ಕಾಗಲ್ಲ, ಹಿಂಗೆ ಕೈ ಶೇಕ್ ಆಗ್ತಾ ಅವ್ರು, ನಾನು ಇಟ್ಕೊಂಡೆ ಗಟ್ಟಿ, ಫುಲ್ ಬೆವರಿ ಕೈಯೆಲ್ಲ. ಮತ್ತೆ ಪಲ್ಸ್ ಆಕ್ಸಿಮೀಟರ್ ಇಟ್ಟೆ, ರೆಕಾರ್ಡ್ ಆಗ್ತಾ ಇಲ್ಲ, ಬಿಕಾಸ್ ಅಷ್ಟು ಫುಲ್ ಬೆವರ್ ಬೀಳ್ತಾ ಇದೆ. ಮತ್ತೆ ನಾನು ಕೈ ಪಲ್ಸ್ ನೋಡುವಾಗ ಚೆಕ್ ಮಾಡಿ ಗೊತ್ತಾಯಿತು, ಈಸ್ ವೆರಿ ಆಂಕ್ಷಿಯಸ್, ಮಾತಾಡೋಕೆ ಆಗ್ತಾ ಇಲ್ಲ. ಆ್ಯಂಡ್ ಹೇಳಿದೆ ಟಾಕ್, ಇಟ್ಸ್ ಓಕೆ, ಆಗಲ್ಲ ಮಾತಾಡಲಿಕ್ಕೆ. ಸೊ ದೀಸ್ ಥಿಂಗ್ಸ್ ಬಿಕಮ್ ವೆರಿ ಡಿಫಿಕಲ್ಟ್ ಫಾರ್ ಚಿಲ್ಡ್ರನ್ and they find it difficult to express. Correct. And ಅಮ್ಮ ಕರ್ಕೊಂಡು ಬಂದು ಪರ್ಫಾರ್ಮೆನ್ಸ್ ಬೆಸ್ಟ್ ಆಗ್ಬೇಕು. ಎಕ್ಸಾಕ್ಟ್ಲಿ ಮ್ಯಾಮ್. ಬಟ್ ಯಾಕೆ ಆಗ್ತಾ ಇಲ್ಲ? ಹೌದು, ಇಷ್ಟೇ ಸುಲಭ. ವಾಟ್ ಇಸ್ ಹ್ಯಾಪನಿಂಗ್ ಟು ಯು, ನಿಂಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳುವಷ್ಟು ಪೇಷನ್ಸ್ ನಮ್ಮಲ್ಲಿ ಇಲ್ವಾ? ನನಗೆ ಇನ್ನೊಂದು ಮುಖ್ಯವಾಗಿ ನಿಮ್ಮ ಹತ್ರ ಕೇಳಲಿಕ್ಕಿರೋದು ಡಾಕ್ಟ್ರೆ, ಈಗ ಕೆಲವು ಮಕ್ಕಳಿಗೆ ಕಲಿಬೇಕು ಉಂಟು, ಪ್ಲಾನಿಂಗ್ ತುಂಬಾ ಸೂಪರ್ ಆಗಿ ಮಾಡ್ತಾರೆ. ಬುಕ್ ಟೈಮ್ ಟೇಬಲ್ ಮಾಡ್ತಾರೆ, ಇಂದಿನ ರಾತ್ರಿ ಯೋಚನೆ ಮಾಡ್ತಾರೆ, ಬೆಳಿಗ್ಗೆ ಯೋಚನೆ ಮಾಡ್ತಾರೆ, ಬೆಳಿಗ್ಗೆ ಯೋಚನೆ ಮಾಡಿದ್ದು ರಾತ್ರಿ ಮಾಡುವಂತ ಮಾಡ್ತಾರೆ, ರಾತ್ರಿ ಮಾಡಿದ್ದು ಬೆಳಿಗ್ಗೆ ಮಾಡೋದ. ಅದಕ್ಕೆ ನಾವು ಒಂದು ಕನ್ನಡದಲ್ಲಿ ಹೇಳುವುದು ಅದ್ರ ಮುಂದೂಡಿಕೆ, ಪ್ರೊಕ್ರಾಸ್ಟಿನೇಷನ್. ಅದು ಅದು ಯಾಕೆಂತ ಹೇಳಿದ್ರೆ ಅವರಿಗೆ ಕಲಿಯೋ ಪ್ಲಾನ್ ಇದೆ, ಅದ್ರ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ಅದಕ್ಕೆ ಅವರು ಮುಂದೂಡ್ತಾ ಹೋಗ್ತಾರ. ಇದಕ್ಕೆ ಕಾರಣ ಏನಾಗಿರ್ಬೋದು? ಪ್ರೋಕ್ರಾಸ್ಟಿನೇಷನ್ ಅಂತ ಈಗ ಎಲ್ಲರೂ ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು, ಈಗ ಆ ವರ್ಡ್ ವೆರಿ ಕ್ಯಾಶುಯಲ್ ಆಗ್ಬಿಟ್ಟಿದೆ. ಮತ್ತೆ ಇದು ಕೆಲವೊಮ್ಮೆ ಇದನ್ನು ಅವ್ರ ಮನೆಯವರು ಹೇಳುದು ಅವನು ತುಂಬಾ ಲೇಸಿ, ಅವನು ಸೋಮಾರಿ, ಅವನಿಗೆ ಎಲ್ಲ ಕೊಟ್ಟಿದ್ದೇವೆ ಆದ್ರೂ ಮಾಡುದಿಲ್ಲ, ಇಂಥ ಮಾತುಗಳು ಬರ್ತದೆ. ಯಾಕೆ ಪ್ರೋಕ್ರಾಸ್ಟಿನೇಷನ್ ಇಸ್ ಈಕ್ವಲ್ ಟು ಲೇಸಿನೆಸ್ ಅಂತ ಅವ್ರ ಪ್ರಕಾರ ಅಂದ್ರೆ ಅವ್ನು ಮುಂದೆ ಹಾಕ್ತಾನೆ. ಬಟ್ ಯಾಕೆ ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಇದು ಒಂದು ಸಮಸ್ಯೆ ಈ ಮಕ್ಕಳಲ್ಲಿ, ಈ ಎಸ್ಪೆಷಲಿ ಎಕ್ಸಾಮ್ ಮಕ್ಕಳಲ್ಲಿ. ಪ್ರೋಕ್ರಾಸ್ಟಿನೇಷನ್ ಯಾಕೆ ಮಾಡೋದಂದ್ರೆ, ತುಂಬಾ ಮಕ್ಕಳು ಯಾರು ಪ್ರೋಕ್ರಾಸ್ಟಿನೇಟ್ ಮಾಡ್ತಾರೆ ಅವ್ರಲ್ಲಿ ಆಂಗ್ಸೈಟಿ ಆಲ್ರೆಡಿ ಇದೆ, ಆಲ್ರೆಡಿ ಇರುವಂತ ಮಕ್ಕಳಲ್ಲಿ ಪ್ರೋಕ್ರಾಸ್ಟಿನೇಷನ್ ಆಗೋದು. ಯಾಕೆಂದ್ರೆ ಇವಾಗ ಆ ಮಕ್ಕಳಲ್ಲಿ ಥಾಟ್ ಬರೋದು, ಐ ವಾಂಟ್ ಟು ಡೂ ಇಟ್ ವೆಲ್, ಪರ್ಫೆಕ್ಟ್ ಮಾಡಬೇಕು, ನಂಗೆ ಒಂದು ಇದೇ ತರ ಮಾಡಬೇಕು. ಇವಾಗ 1 ಗಂಟೆ ಇದೆ, 1 ಅವರಲ್ಲಿ ನಂಗೆ ಹೇಗೆ ಎಲ್ಲ ಮಾಡ್ಬೋದು, ಸೊ ನಾಳೆ ಮಾಡುವ, ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟ್ಲಿ ಮಾಡುವ. ಆ ಪರ್ಫೆಕ್ಟ್ ನೆಕ್ಸ್ಟ್ ಬರುವಾಗ ಆಗಲ್ಲ, ವಾಪಸ್ ನಾನು ಮುಂದೆ ಹಾಕೋದು, ನಾಡ್ದು ನೋಡುವ. ಅವಾಗ ಸಮಯ, ಸಂದರ್ಭ, ನಾನು
ಎಲ್ಲ ಸರಿ ಇರುತ್ತೆ, ಹಾ. ನಾಡ್ದು ಮಾಡುದು. ಇದೇ ರೀತಿ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಹಾ. ಬಟ್ ಅವ್ರು ಏನ್ ಮಾಡ್ತಾರೆ, ಮುಂದೆ ಹಾಕ್ತಾರೆ, ಮುಂದೆ ಹಾಕುವಾಗ ಟೆಂಪರ್ ರಿಲೀಫ್ ಸಿಗ್ತದೆ. ಹ್ಮ್. ಬಟ್ ರಿಲೀಫ್ ಅಲ್ಲಿ ವಾಪಸ್ ರಿಲೀಫ್ ಬರುವಾಗ ಗಿಲ್ಟ್ ಸ್ಟಾರ್ಟ್ ಆಗತ್ತೆ. ಕರೆಕ್ಟ್. ಪಶ್ಚಾತ್ತಾಪ, ನಾನ್ ಮುಂದೆ ಹಾಕಿದೀನಿ ಎಲ್ಲ, ಮುಂದುವರ್ಸಿದೀನಿ, ಈಗ ಏನ್ ಮಾಡೋದು, ಟೈಮ್ ಇದೆ, ಹೌದು, ಟೈಮ್ ಕನ್ಸ್ಟ್ರೇನ್ಸ್ ಇದೆ, ತುಂಬಾ ವಿಷಯ ಇದೆ. ಇಷ್ಟೊಂದಿದೆ, ಹ್ಮ್. ಲಾಸ್ಟ್ ಮಿನಿಟ್ ನಾನು ಹೇಗೆ ಮಾಡೋದು, ಕರೆಕ್ಟ್. ಸ್ಟಾರ್ಟ್ ಆಯ್ತು ಗಿಲ್ಟ್ ಆದ ಕೂಡಲೇ, ಆ ಪಶ್ಚಾತ್ತಾಪ ಆದ ಕೂಡಲೇ ವಾಪಸ್ ಎಂಗ್ಸೈಟಿ ಸ್ಟಾರ್ಟ್ ಆಗ್ತದೆ. ಈ ಎಂಗ್ಸೈಟಿ ಬರುವಾಗ ಹೊಟ್ಟೆಯಲ್ಲಿ ತಲೆಯಲ್ಲಿ ನಿದ್ರೆ ಬರಲ್ಲ, ತಿನ್ಲಿಕ್ಕೆ ಬೇಡ, ವಾಂತಿ ಬೋಪ, ಹೌದು ಎಂಗ್ಸೈಟಿ ಎಲ್ಲ ಬರುತ್ತೆ. ಯಾರು ಮಾತಾಡಿದ ಕೂಡಲೇ ಬೇಡವೇ ಬೇಡ, ನೀನ್ ಸುಮ್ನೆ ಇರು ಅಂತ ಹೇಳುದು ಅಮ್ಮನಿಗೆ. ಅಪ್ಪ ಬರುವಾಗ ಸುಮ್ನೆ ಸೈಲೆಂಟ್ ಆಗ್ತಾರೆ, ಸುಮ್ನೆ ರೂಮಲ್ಲಿ ಹೋಗಿಕೊಂಡು ಈ ಕಡೆ ಲಾಕ್ ಹಾಕಿ ಕೂತ್ಕೊಳ್ತಾರೆ, ವಾಪಸ್ ಪ್ರೊಕ್ಯಾಸ್ಟಿನೇಷನ್. ಹೌದು. ಇಟ್ ಲೈಕ್ ಸೈಕಲ್, ಒಂದ್ ಸೈಕಲ್ ತರ ಆಗ್ಬಿಡುತ್ತೆ. ಸೊ ಈ ಸೈಕಲ್ ಅನ್ನು ನಾವು ಕಟ್ ಮಾಡ್ಬೇಕಾಗತ್ತೆ. ಅಂಡ್ ಈ ಮಕ್ಕಳಲ್ಲಿ ಹೇಳ್ಬೇಕು ಇಷ್ಟೇ, ಪ್ರೊಕ್ರಾಸ್ಟಿನೇಷನ್ ಇಸ್ ನಾಟ್ ದ ಸೊಲ್ಯೂಷನ್. ಈಗ ನೀವು ತುಂಬಾ ಮಕ್ಕಳು ಎಕ್ಸಾಮ್ ಹಾಲ್ ವರೆಗೆ ಹೋಗ್ತಾರೆ, ಮತ್ತೆ ಎಕ್ಸಾಮ್ ಹೋಗಲ್ಲ. ವಾಟ್ ಇಸ್ ಐ ಗಿವ್ ನೆಕ್ಸ್ಟ್ ಅಟೆಂಪ್ಟ್, ಓಕೆ ಪರ್ಫೆಕ್ಟ್ ಆಗಿ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ತೀನಿ, ಈ ಅಟೆಂಪ್ಟ್ ಅಲ್ಲಿ ನಾನು ಚೆನ್ನಾಗಿದ್ದಕ್ಕಿಂತ ದ ಬೆಸ್ಟ್ ಅಟೆಂಪ್ಟ್. ಸೊ ಅವರಿಗೆ ನಾವು ಹೇಳ್ಬೇಕು, ಗೋಯಿಂಗ್ ಅಂಡ್ ಅಟೆಂಪ್ಟಿಂಗ್ ಅನ್ ಎಕ್ಸಾಮ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಥಿಂಗ್. ಓಕೆ, ಇಟ್ಸ್ ಅನ್ ಅಟೆಂಪ್ಟ್. ಸೊ ಯು ಡೋಂಟ್ ಹ್ಯಾವ್ ಟು ಗೆಟ್ ದ ಪರ್ಫೆಕ್ಟ್ ವೇ. ನೀವು ಪರ್ಫೆಕ್ಟ್ ಆಗೋ ಅಗತ್ಯ ಇಲ್ಲ. ಯು ಜಸ್ಟ್ ಹ್ಯಾವ್ ಟು ಡೂ ಇಟ್ ದ ರೈಟ್ ವೇ ಇನ್ ಯೋರ್ ಮೈಂಡ್. ನಿಮ್ಮ ಮೈಂಡ್ ಅಲ್ಲಿ ನೀವು ಹೋಗಿ ಬರೆಯೋದು, ಥಿಂಕ್ ಮಾಡೋದು, ದಟ್ ಐ ಆಮ್ ಗೋಯಿಂಗ್ ಟು ಅಟೆಂಪ್ಟ್, ದಟ್ ಈಸ್ ಅ ಪರ್ಫೆಕ್ಟ್ ಥಿಂಗ್. ಕರೆಕ್ಟ್. ನಾಟ್ ಗೆಟಿಂಗ್ ದ ಪರ್ಫೆಕ್ಟ್ ಮಾರ್ಕ್ಸ್. ಕರೆಕ್ಟ್. ಮಾರ್ಕ್ಸ್ ನಿಮ್ಗೆ ಡಿಫೈನ್ ಮಾಡೋದಿಲ್ಲ. ಎಲ್ಲರಿಗೆ ಮಾರ್ಕ್ಸ್ ಬೇಕು, ಹೌದು, ಇದು ಕಾಂಪಿಟೇಟಿವ್ ವರ್ಲ್ಡ್, ಯು ನೀಡ್ ಮಾರ್ಕ್ಸ್. ನಾವು ಹೇಳಕ್ಕಾಗಲ್ಲ ಯು ಡೋಂಟ್ ಬ್ರಿಂಗ್ ಮಾರ್ಕ್ಸ್, ಬಟ್ only the marks define you. Is it only that? Except you don't have your values? No. So your values also is important. ಸೊ ನಾನು ನಿಮ್ಮನ್ನು MBBS ಮಾಡೋದು ನೋಡ್ಲಿಲ್ಲ, ಯಾಕೆಂದ್ರೆ ನಾನು MBBS ಅಲ್ಲ. ಓಕೆ, ಅದನ್ನ ನೀವು DNB ಮಾಡುವಾಗ ನಾನು ನಿಮ್ಮನ್ನು ನೋಡಿದ್ದೆ, ತುಂಬಾ ಹತ್ತಿರದಿಂದ ನೋಡಿದ್ದೇನೆ. 2 ನೀರು ದೋಸೆಯಲ್ಲಿ ಎಲ್ಲ ಮುಗಿಸಿ ಕೆಲಸ ಮಾಡಿ, ವರ್ಕ್ ಮಾಡಿ, ಅದರೊಟ್ಟಿಗೆ ಎಲ್ಲವನ್ನು ಮ್ಯಾನೇಜ್ ಮಾಡಿ DNB ಕೂಡ ಮಾಡ್ತಾ ಇದ್ರಿ. ಆಗ ನಾನು ನಿಮ್ಮಿಂದ ಕಲಿತ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರಯಾರಿಟೈಸಿಂಗ್. ಯಾವುದಕ್ಕೆ ಮೊದಲ ಸ್ಥಾನ ಕೊಡಬೇಕು, ಹಾಗೆ ನಾನು ಮೊದಲ ಸ್ಥಾನ ಕೊಟ್ಟು 1 by 1 ಮಾಡುವಾಗ ಹೇಗೆ ನನ್ನ ಒತ್ತಡ ಕಡಿಮೆ ಆಗ್ತದೆ ಅಂತ ನಾನು ನಿಮ್ಮ ಹತ್ರ ಅದು ಕಲ್ತಿದ್ದೇನೆ. ಸೊ ಅದರ ಪ್ರಕಾರ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮಕ್ಕಳಿಗೆ, ಪ್ರಯಾರಿಟೈಸೇಷನ್? ಸೊ ಫಿಲೋಮಿನ, ನಂದು 2 ನೀರು ದೋಸದ ಸೀಕ್ರೆಟ್ ಹೊರಗಡೆ ಹಾಕಿದಿರಂಗ. ಸೊ ಈಗ ಸಹ ಹಾಗೆ 2 ನೀರು ದೋಸೆ ಇಲ್ಲ, ಈಗ ಗಟ್ಟಿ ತಿನ್ಬೇಕು, ಮಾತಾಡ್ಲಿಕ್ಕೆ ಜಾಸ್ತಿ ಅದ. ಸೊ ಪ್ರಯಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೆ. ಜಸ್ಟ್ ಎಕ್ಸಾಮ್ ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಬೇಕು. ಇದು ಪ್ರಯಾರಿಟಿ ಕೊಡಿ. ನಿಮ್ಮ ಈಗ ಸದ್ಯಕ್ಕೆ ಫಸ್ಟ್ 3 months, 1 ವರ್ಷದಲ್ಲಿ ಫಸ್ಟ್ 3 months ಏನ್ ಪ್ರಯಾರಿಟಿ ಕೊಡ್ತೀರಾ, ನೆಕ್ಸ್ಟ್ 3 months ಹೇಗೆ ಪ್ರಯಾರಿಟಿ ಕೊಡ್ತೀರಾ, ಲಾಸ್ಟ್ 3 months ಹೇಗೆ ಪ್ರಯಾರಿಟಿ ಕೊಡ್ತೀರಾ. ಸೊ ಇವತ್ತು ನಿಮ್ಗೆ ಒಂದು 10 ಕೆಲಸ ಇದೆ, ಕೆಲವರು ಇದ್ದಾರೆ ಎಲ್ಲ ಒಟ್ಟಿಗೆ ನಾನು ಮಾಡೋದು, ನಾನ್ ಜಾಕ್ ಆಫ್ ಆಲ್ ಆಗ್ತದಾ? ಇಲ್ಲ, ಎಲ್ಲ ಅರ್ಧ ಕಾಲು ಮುಕ್ಕಾಲು ಅಷ್ಟೇ. ಹೌದು. ಸೊ ಒನ್ ಎಟ್ ಎ ಟೈಮ್. ಈ ಮಕ್ಕಳಲ್ಲಿ ಎಕ್ಸೈಟ್ ಇದ್ದ ಮಕ್ಕಳಿಗೆ ಓದ್ಲಿಕ್ಕೆ ಹೋಗುವಾಗನೇ ಬೇಡ, ಈ ಕಷ್ಟದ ಸಬ್ಜೆಕ್ಟ್ ನಾನು ಮುಟ್ಟುದಿಲ್ಲ, ಮುಟ್ಟಿದ ಕೂಡಲೇ ತಲೆನೋವು ಸ್ಟಾರ್ಟ್ ಆಗತ್ತೆ, ಅಥವಾ ಇಲ್ಲಿ ಸ್ಟಾರ್ಟ್ ಆಗದೆ ನೋವು, ಅದಕ್ಕೆ ನಾನು ಟಚ್ ಮಾಡೋದಿಲ್ಲ ನಾಳೆ. ಸೊ ಈ ಮಕ್ಕಳಲ್ಲಿ ನಾವು ಇಷ್ಟೇ ಹೇಳೋದು, ಎಲ್ಲ ಸಬ್ಜೆಕ್ಟ್ಸ್ಗೆ ಈಕ್ವಲ್ ಕೊಡ್ಬೇಡಿ. ಯಾವ್ದು ಈಸಿ ಸಬ್ಜೆಕ್ಟ್ ಇದೆ ಫಸ್ಟ್ ಮುಗಿಸ್ಬಿಡು, ಫಿನಿಶ್ ಆನ್ ದ ಈಸಿ ಸಬ್ಜೆಕ್ಟ್ಸ್ ಫಸ್ಟ್. ರಿವೈಸ್ ಈಗ ಲಾಸ್ಟ್ ಟೈಮ್ ಇಡು. ಸೆಕೆಂಡ್ ಏನ್ ಮಾಡ್ಬೇಕಾದ್ರೆ ನೀವು ಹೇಳಿದಾಗೆ ಪ್ರಯಾರಿಟೈಸ್. ಸೊ ಇನ್ ದ್ಯಾಟ್ ಸಬ್ಜೆಕ್ಟ್ ಈಗ ಕ್ವೆಶನ್ ಆನ್ಸರ್ಸ್ ಇದೆ, ಫಾರ್ಮುಲಾಸ್ ಇದೆ, ಫೋಕಸ್ ಆನ್ ದ ಫಾರ್ಮುಲಾಸ್. ಸ್ಪೆಂಡ್ ಅಟ್ಲೀಸ್ಟ್ half an hour daily in studying those formulas. ಕರೆಕ್ಟ್. ಇಡೀ ದಿನ 4 ಗಂಟೆ 6 ಗಂಟೆ ಕೂತ್ಕೊಂಡು ಓದ್ತಾ ಇರೋದ್ರೆ ವೇಸ್ಟ್. ಅಂಡರ್ಸ್ಟ್ಯಾಂಡ್ ಮಾಡೋದು ಕೂಡ ಈಗ ಒಬ್ರು ಕೂತಿರ್ತಾರೆ ಬುಕ್ ಕೊಟ್ಟಿಗೆ. ನಾನು ಒಂದು ಉಡುಪಿದ ಪೇಷಂಟ್ ಹೇಳುದು, ಅವನೀಗ ಪಾಪ ಸ್ಟ್ರಗಲ್ ಮಾಡಿ ಓನ್ಲಿ ಸ್ನಾನಕ್ಕೆ ಹೋಗುವಾಗ ಬುಕ್ ತಗೊಂಡು ಹೋಗ್ತಿರ್ಲಿಲ್ಲ ಅವನು, ಅದು ಒದ್ದೆ ಆಗತ್ತೆ. ಹೌದು. ನಮ್ಮಲ್ಲ ಹೋಗೋ ಬುಕ್ ಅಡಿಯಲ್ಲಿ ಇಡುದು, ಊಟ ಮಾಡುವಾಗ ಹೀಗೇನೆ, ಚರ್ಚ್ ಹೋಗುವಾಗ ಕೈಯಲ್ಲೇ, ಬಿಕಾಸ್ ಅದು ಜೊತೆಲಿದ್ರೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ಯಾರು ಹೇಳಿದ್ರು. ಅದಕ್ಕೆ ಫ್ರೆಂಡ್ಶಿಪ್ಗೋಸ್ಕರ ಅವ್ನು ಆತರ ಅಷ್ಟು ಸಿನ್ಸಿಯರ್. ಎಷ್ಟು ಕಷ್ಟ ಬರೋದು. ಆಮೇಲೆ ಒಂದು ಸೆಂಟೆನ್ಸ್ ಇತ್ತು ಒಂದು, ನೀನು ಇಂಜಿನಿಯರಿಂಗ್ ತಗೊಳ್ಳೋದಿಲ್ಲ ಅಂದ್ರೆ ಯಾವ್ದು ಕಾರಣ ಇಂಜಿನಿಯರಿಂಗ್ ಸಿಗುದಿಲ್ಲ, ನನ್ನ ಮಗನೇ ಅಲ್ಲ. ಅಯ್ಯೋ. ಸೊ ಯಾಕಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ನನ್ನ ಸಿಸ್ಟರ್ಸ್ ಬ್ರದರ್ಸ್ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ನೀನ್ ಇಂಜಿನಿಯರಿಂಗ್ ಆಗ್ಲೇಬೇಕು. ಅವನು ಕಷ್ಟ ಬರ್ತಿದ್ದ ಮ್ಯಾಥ್ಸ್ ಅಲ್ಲಿ, ಯಾವಾಗ್ಲೂ PUC ಅಲ್ಲಿ ಅವನಿಗೆ 50, 45 ಈ ತರ ಮಾರ್ಕ್ಸ್. ಸೊ ನಾವ್ ಹೇಳ್ತಿದ್ವಿ ಪ್ರೆಷರ್ ಹಾಕ್ಬೇಡಿ. ಅವನಿಗೆ ಸ್ಟಾಮರಿಂಗ್ ಸ್ಟಾರ್ಟ್ ಆಯ್ತು ಈ ಎಂಗ್ಸೈಟಿಯಲ್ಲಿ. ಸೊ ವಿ ಸೆಡ್ ನಾವು ಡೂ ಒನ್ ಥಿಂಗ್, ಫಾರ್ಮುಲಾಸ್ ಓದು. ಹೇಗೆ ಇಡೀ ಬುಕ್ ಓದ್ಬೇಡ, ಬೈ ಪಾರ್ಟ್ ಮಾಡಬೇಡ, ಪ್ರಯೋಜನ ಇಲ್ಲ. ಸೊ ವಿನ್ ದ ಫಾರ್ಮುಲಾಸ್ ಪ್ರಾಕ್ಟೀಸ್ ಮಾಡು, ಯು ಕ್ಯಾನ್ ಡೂ ಇಟ್. ಅಂಡ್ ಡೋಂಟ್ ಜಸ್ಟ್ ಸೇ ದಟ್ ಮಗಪ್ ಅಂಡರ್ಸ್ಟ್ಯಾಂಡ್ ಮಾಡು, ಸಬ್ಜೆಕ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡು. ಕರೆಕ್ಟ್. ಅಂಡ್ ಅವನಿಗೆ ಬೋರ್ ಆಗುತ್ತೆ, ಟೇಕ್ ಅ ವಾಕ್ ಇನ್ ಕಪ್, ಬ್ರೀದ್ ಇನ್ ಬ್ರೀದ್ ಔಟ್, ಡೂ ಸಮಥಿಂಗ್ ಯರ್ ಫೇವ್ರೆಟ್. ಕಣ್ ಮುಚ್ಕೊಂಡು ಒಂದು ಒಳ್ಳೆ ಲಿರಿಕಲ್ ಸಾಂಗ್ ಥಿಂಕ್ ಮಾಡು.
ಥಿಂಕ್ ಆಫ್ ಅನ್ ಐಸ್ ಕ್ರೀಮ್. ಎಕ್ಸಾಮ್ ಆದ್ಮೇಲೆ ನಾನು ಇದು ತಿನ್ಬೇಕು, ಹ್ಮ್. ಗೋಳಿ ಬಜ್ಜಿ ತಿನ್ಬೇಕು, ನೈಸ್. ಅಥವಾ ಚಿಕನ್ ಗೀ ರೋಸ್ಟ್ ತಿನ್ಬೇಕು, ಸಮಥಿಂಗ್ ಫೇವ್ರೇಟ್, ಅಥವಾ ಐಸ್ ಕ್ರೀಮ್ ತಿನ್ಬೇಕು, ಏನಾದ್ರು ಲಾಸ್ ಇರುತ್ತೆ. ಐ ಹ್ಯಾವ್ ಟು ಫಿನಿಶ್ ದಿಸ್ ಮಚ್ ಅಂಡ್ ದೆನ್ ಗೋ. ಇನ್ಸೆಂಟಿವ್ ತರ ನಾನು ಪ್ಲಾನ್ ಮಾಡ್ತದೆ. ಸೊ ಯು ಗೆಟ್ ಮೋಟಿವೇಟೆಡ್. ಕರೆಕ್ಟ್. ಎಲ್ರು ಮೋಟಿವೇಶನ್ ಕೊಡಕ್ ಬರಲ್ಲ. ಬರುದಿಲ್ಲ. ಯು ಹ್ಯಾವ್ ಟು ಸೆಲ್ಫ್ ಮೋಟಿವೇಟ್. ಕರೆಕ್ಟ್. ಅಂಡ್ ಒಮ್ಮೊಮ್ಮೆ ತುಂಬಾ ಎಂಗ್ಸೈಟಿ ಆಗುತ್ತೆ, ನಮ್ಗೆ ಆಗುದೇ ಇಲ್ಲ ಅಂತ ಫೀಲ್ ಆದ್ರೆ ಸ್ವಿಚ್ ಇಟ್ ಆಫ್. ಕ್ಲೋಸ್ ಯುವರ್ ಬುಕ್ಸ್. ಅಂಡ್ ಡಿಸ್ಟ್ರಾಕ್ಷನ್ ಬೇಕು ನಂಗೆ. ಒಂದು 45 ಮಿನಿಟ್ಸ್ ಓದಿದ್ದೀನಿ, 15 ಮಿನಿಟ್ಸ್ ಡಿಸ್ಟ್ರಾಕ್ಷನ್ ಬೇಕು. ನಾನು ಮೊಬೈಲ್ ಡಿಸ್ಟ್ರಾಕ್ಷನ್ ಹುಡುಕುದಲ್ಲ. ನಮ್ಮ ಮಕ್ಕಳಲ್ಲಿ ಇವಾಗ ಏನಾಗಿದೆ ಅಂದ್ರೆ ಡಿಸ್ಟ್ರಾಕ್ಷನ್ಗೆ ಮೊಬೈಲ್ ನೋಡು, ಸ್ಕ್ರೋಲ್ ಮಾಡೋದು. ಏನ್ ನೋಡ್ತೀಯಪ್ಪ ಗೊತ್ತಿಲ್ಲ, ಸುಮ್ಮನೆ ಸ್ಕ್ರೋಲ್. ಇಷ್ಟವರೆಗೆ ಏನ್ ನೋಡಿದೆ, ಏನೆಲ್ಲ ಕಂಟೆಂಟ್ ಐ ಡೋಂಟ್ ನೋ. ಬಿಕಾಸ್ ಅವ್ರು ಏನ್ ನೋಡ್ತಾರೆ, ಏನ್ ಕನ್ಸ್ಯೂಮ್ ಮಾಡ್ತಾರೆ ಗೊತ್ತಿರಲ್ಲ. ಬಟ್ ಆ ಸ್ಕ್ರೀನ್ ಟೈಮ್ ಇಂದ ನನ್ನ ಕೆಪಾಸಿಟಿ ಕಮ್ಮಿ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ, ಗ್ರಾಸ್ಪಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಇದೆ. ಸೊ ಐ ಟೆಲ್ ದ ಸ್ಟೂಡೆಂಟ್ಸ್, reduce your phone use last 3-4 months before the exam, so that you can utilize green energy ನೋಡಿ, ಹೊರಗಡೆ greenery ನೋಡಿ. It's good for the eyes. Read some books. ಕರೆಕ್ಟ್. Read some books in the night before sleeping. You feel good. Novels ಓದಿ. Do something else apart from seeing the phone. ಈಟ್ ಗುಡ್, ಡ್ರಿಂಕ್ ವಾಟರ್. ಈಗ ನೋಡ್ತೀರಾ ನೀವು, ಮಕ್ಕಳು ತಿನ್ನೋದಿಲ್ಲ. ಎಲ್ಲ ಮಕ್ಕಳಲ್ಲಿ ಗ್ಯಾಸ್ಟ್ರೈಟಿಸ್, ಹೌದು. ಅಥವಾ ಮೋಷನ್ ಸರಿ ಹೋಗುದಿಲ್ಲ, ಅಥವಾ ಕಣ್ಣೆಲ್ಲ ನೋವು, ತಲೆನೋವು, ತಲೆ ತಿರುಗಿ ಬೀಳುದು ಎಕ್ಸಾಮ್ ಹಾಲ್ ಅಲ್ಲಿ, ಅಥವಾ ಕ್ಲಾಸ್ ಅಲ್ಲಿ ಕೂತಿರ್ತಾರೆ ಅಲ್ಲಿ ತಲೆ ತಿರುಗಿ ಬೀಳ್ತಾರೆ. ಕರೆಕ್ಟ್. ನ್ಯೂರೋ ಆಯ್ತು, MR ಆಯ್ತು, ಇಮೇಜಿಂಗ್ ಆಯ್ತು, ಬ್ಲಡ್ ಟೆಸ್ಟ್ ಆಯ್ತು, ನಥಿಂಗ್ ಫೌಂಡ್. ಯಾಕೆ? ಬಿಕಾಸ್ ಇಟ್ಸ್ ಸೈಕಲಾಜಿಕಲ್. ಆಗಲ್ಲ. ಗ್ಯಾಸ್ಟ್ರೈಟಿಸ್ ಆಗುತ್ತೆ. ನಮ್ಮ ಮೈಂಡ್ ಎಷ್ಟು ವರ್ಕ್ ಆಗುತ್ತೆ ಅಷ್ಟು ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ರಿಲೀಸ್ ಆಗ್ತದೆ. ಸೊ ದಟ್ ಇಸ್ ವೈ ಇಟ್ ಬರ್ನ್ಸ್. ತುಂಬಾ ಮಕ್ಕಳು ಆಸಿಡಿಟಿ ತಿನ್ನಕ್ಕಾಗಲ್ಲ. ಒಂದು ದೋಸೆ ಅಥವಾ ಹಾಫ್ ದೋಸೆ ಇಷ್ಟು ತಿಂದ್ರೆ ನಾನು ತೋರಾಗ್ತೀನಿ, ನನಗೆ ಮತ್ತೆ ವೇಟ್ ಗೇನ್ ಆದ್ರೆ ಕಷ್ಟ, ನಿದ್ರೆ ಬರ್ತದೆ. ಅದು ಎಲ್ಲ ಬಿಡುದು. ಚಿಪ್ಸ್ ತಿಂದ ಕೂಡಲೇ ಅಲ್ಲಿ ನೋಡಿದ ಕೂಡಲೇ ಅಲ್ಲಿ ಆಸೆ, ಚಿಪ್ಸ್ ತಿಂದು ಬಿಡುದು. ಮತ್ತೆ ಬನ್ಸ್, ಹೋಟೆಲಿಂದ ಗೋಳಿ ಬಜ್ಜೆ, ದೋಸೆ, ಮ್ಯಾಗಿ, ಅನ್ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಜಂಕ್ ಫುಡ್. ಸೊ ಜಂಕ್ ಫುಡ್ ರೆಡ್ಯೂಸಸ್ ಯುವರ್ ಕೆಪಾಸಿಟಿ ಟು ರಿಮೆಂಬರ್ ಥಿಂಗ್ಸ್. ಮೆಮರಿ ಕಮ್ಮಿ ಆಗುತ್ತೆ. ಇಟ್ ಇಸ್ ಸ್ಟಡಿ ರನ್ ಇನ್ ಮ್ಯಾಥ್ಸ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಾವು ಏನ್ ತಗೊಳ್ತೀವಿ, ವಾಟ್ ವಿ ಕನ್ಸ್ಯೂಮ್ ಇಸ್ ಇಂಪಾರ್ಟೆಂಟ್. ವಾಟ್ ವಿ ಕನ್ಸ್ಯೂಮ್ ಫ್ರಮ್ ಅವರ್ ಫೋನ್ ಇಸ್ ಇಂಪಾರ್ಟೆಂಟ್. ವಾಟ್ ವಿ ಕನ್ಸ್ಯೂಮ್ ಆಹಾರ ಇಸ್ ಇಂಪಾರ್ಟೆಂಟ್. ನಾವು ನಿದ್ರೆ ಮಾಡ್ತೀವಿ, ಎಷ್ಟು ತಗೊಳ್ತೀವಿ, ನಾವು ಎನರ್ಜಿ ರಿಟೈನ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ರಿಟೈನ್ ಆಗಲ್ಲ ಅಂದ್ರೆ ಇಲ್ಲಿ ಬರಲ್ಲ. ವೆರಿ ಇಂಪಾರ್ಟೆಂಟ್. ವಾಟ್ ಯು give, it comes. ಸೊ ಇದು ಹೇಳೋ ನಂಗೆ ಒಂದು ಇನ್ಸಿಡೆಂಟ್ ಬರ್ತಾ ಇದೆ, ಬಟ್ ಅದು ನನಗೆ ಈಗ ಹೇಳಲಿಕ್ಕೆ ಆಗುತ್ತೆ. ನಾಟ್ ರೈಟ್ ಪ್ಲೇಸ್. ಸೊ ಡಾಕ್ಟರ್, ನೀವು ಹೇಳಿದ್ರಿ ಪ್ರಯೋರಿಟೈಸೇಷನ್ ತುಂಬಾ ಇಂಪಾರ್ಟೆಂಟ್. ಅದರೊಟ್ಟಿಗೆ ಆಹಾರ ಪದ್ಧತಿ ಆಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಇದೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಅಂತ. ಇದೆಲ್ಲ ಇಂಪಾರ್ಟೆಂಟ್ ಆಗೋದ್ರ ಜೊತೆಗೆ ಮನೆಯ ವಾತಾವರಣ ಇದನ್ನು ಮಕ್ಕಳನ್ನು ಎಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ, ಪಾಸಿಟಿವ್ ಆಗಿ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ನಾವು ಕೆಲವು ಮನೆಯಲ್ಲಿ ನೋಡಿದ್ದೇವೆ, ಅಂದ್ರೆ ನನಗೆ ಬಂದಿರೋ ಇದರ ಅನುಭವದ ಪ್ರಕಾರ ಮಕ್ಕಳು ತುಂಬಾ ಬ್ರಿಲಿಯಂಟ್ ಇರ್ತಾರೆ, ಆದ್ರೆ ಅಪ್ಪ ಅಮ್ಮನಿಗೆ ಸೀರಿಯಲ್ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಜ್ಜಿಗೆ ಆ ಧಾರಾವಾಹಿ ನೋಡ್ಲೇಬೇಕು. ಇಂಥ ಟೈಮಲ್ಲಿ ಮಕ್ಕಳು ಆಟೋಮೆಟಿಕ್ಲಿ ಡಿಸ್ಟ್ರಾಕ್ಟ್ ಆಗ್ತಾರೆ. ಸೊ ಅದು ಮಾತ್ರ ಅಲ್ಲದೆ ಕೆಲವು ಫ್ಯಾಮಿಲಿಯಲ್ಲಿರೋ ಸಣ್ಣ ಪುಟ್ಟ ವಿಚಾರಗಳು ಸಹ ನಿಮಗೆ ಗೊತ್ತಿರ್ಬೋದು. ಅದು ಹೇಗೆ ಮಕ್ಕಳನ್ನು ಇಂಪ್ಯಾಕ್ಟ್ ಮಾಡುತ್ತೆ? ಈಗ ಎಲ್ಲರಿಗೆ ನಮ್ಗೆ ಗೊತ್ತಿರುವಂತದ್ದು, ನಮ್ಮ ಮನೆದು ವಾತಾವರಣ ಎಕ್ಸಾಮ್ ಟೈಮಲ್ಲಿ ಹೇಗಿರ್ಬೇಕು. ಕೆಲವು ಮಕ್ಕಳಿಗೆ ತುಂಬಾ ಸೈಲೆನ್ಸ್ ಇಷ್ಟ. ಹೌದು. ಒಂದು ಸೈಲೆನ್ಸ್, ಲೈಬ್ರರಿಯಲ್ಲಿ ಕೂತ್ಕೊಳ್ಳಿಕ್ಕೆ, ಅವರಿಗೆ ಒಂದು ಯಾರು ಮಾತಾಡದೆ ಸೌಂಡ್ ಎಲ್ಲ ಬರಬಾರ್ದು. ಕೆಲವು ಮಕ್ಕಳಿಗೆ ಕ್ರಿಕೆಟ್ ಮ್ಯಾಚ್ ಇರ್ಲಿ, ಇಲ್ಲಿ ಬೊಂಬೆ ಇರ್ಲಿ, ಜಾತ್ರೆಯಲ್ಲಿ ಪಟಾಕಿ ಇರ್ಲಿ, ಅವರಿಗೆ ಡೋಂಟ್ ಕೇರ್. ಕೆಲವು ಮಕ್ಕಳು ಓದದೇ ಇಲ್ಲ ಆ ಟೈಮಲ್ಲಿ, ಕೆಲವು ಮಕ್ಕಳು ಓದ್ತಾರೆ. ಸೊ ಈಚ್ ಒನ್ ಇಸ್ ಡಿಫ್ರೆಂಟ್. ಎರಡನೇದು, ಈಗ ಕೆಲವರು ಈ ಉದ್ವೇಗ ಇದ್ದ ಮಕ್ಕಳು, ಆಂಗ್ಸೈಟಿ ಇದ್ದ ಮಕ್ಕಳಲ್ಲಿ ನಾವು ನೋಡಿರ್ತೀವಿ, ಅವ್ರು ಸ್ಟಡಿ ಮಾಡಿರ್ತೀವಿ, ಅವರಲ್ಲಿ ಹೆಲ್ದಿ ಎನ್ವೈರನ್ಮೆಂಟ್ ಇಂಪಾರ್ಟೆಂಟ್. ಕರೆಕ್ಟ್. ಸುಮಾರು ಮನೆಯಲ್ಲಿ ನೀವು ಹೇಳಿದಾಗೆ ಟಿವಿ ಸ್ಯಾಕ್ರಿಫೈಸ್ ಮಾಡುದಿಲ್ಲ, ಸೀರಿಯಲ್ ಕೇಳುದಿಲ್ಲ ಅಂದ್ರೆ ಜೋರ್ ಇಡುದು. ಆ ಮಕ್ಕಳಿಗೆ ಓದ್ಲಿಕ್ಕೆ ಆಗ್ತದ ನಮ್ಗೆ ಗೊತ್ತಿಲ್ಲ. ಒಮ್ಮೊಮ್ಮೆ ಹಾಲ್ ಅಲ್ಲಿ ಕೂತಿರ್ತಾರೆ ಅಮ್ಮ ಅಪ್ಪ, ಹೊರಗಡೆ ಇದ್ದಾರೆ, ಇಲ್ಲಿಂದ ಅಲ್ಲಿ ಬೊಬ್ಬೆ ಹಾಕ್ತಾ ಮಾತಾಡೋದು. ನಮ್ಮ ನಡುವೆ ಡಿಫ್ರೆನ್ಸಸ್ ಬಂದ್ರೆ ಆ ಮಗುಗೆ ಇಂಪ್ಯಾಕ್ಟ್ ಆಗುತ್ತೆ. ಅದು ಹೆಲ್ದಿ ಕಾನ್ವರ್ಸೇಷನ್ ಆದ್ರೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ದೇ ನೀಡ್ ಸೈಲೆನ್ಸ್, ದೇ ಆರ್ ಆಲ್ರೆಡಿ ಪ್ಯಾನಿಕಿಂಗ್. ಕರೆಕ್ಟ್. ಮತ್ತೆ ಏನಾದ್ರೂ ಒಂದು ವಿಷಯ, ಈಗ ಎಕ್ಸಾಮ್ ಇದೆ, ಅವನು ಏನ್ ಮಾಡ್ತಾನೆ ಗೊತ್ತಿಲ್ಲ, ಅಲ್ಲಿಂದ ಗೊತ್ತಿಲ್ಲ, ನಿಮ್ ಮಗ ಅಲ್ಲ, ಏನ್ ಮಾಡ್ತಾನೆ ಗೊತ್ತಿಲ್ಲ, ಹೇಗೆ. ಸೊ ದಟ್ ಡಿಮೋಟಿವೇಟೆಡ್ and they feel very scared. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಹೌ ವಿಲ್ ಐ ಡೂ ಇಟ್, ಹೌ ವಿಲ್ ಐ ಪರ್ಫಾರ್ಮ್ ಅಂತ ಮನ್ಸಲ್ಲಿ ಫೀಲ್ ಆಗುತ್ತೆ. ಸೊ ನನ್ಗೆ ಒಂದು ಹೆದರಿಕೆ ಇದ್ರೆ ಈಜ್ಲಿಕ್ಕೆ, ನನ್ ಬರುದಿಲ್ಲ ಅಂದ್ರೆ ಮತ್ತೆ ಈಜ್ಲಿಕ್ಕೆ ಆಗೋದೇ ಇಲ್ಲ. ಕರೆಕ್ಟ್. ಸೊ ಇಫ್ ಐ ಹ್ಯಾವ್ ದಟ್ ಫಿಯರ್, ಐ ಕ್ಯಾನಾಟ್ ಪರ್ಫಾರ್ಮ್. ಡೆಫಿನೆಟ್ಲಿ ಆ ಮಗುಗೆ ಕಾಂಪಿಟೇಟಿವ್ ಮನಸ್ಸಲ್ಲಿ ಸ್ಟಾರ್ಟ್ ಆಯ್ತು, ಕಾಂಪಿಟೇಷನ್, ಐ ಹ್ಯಾವ್ ಟು ಡೂ ಬೆಟರ್, ನನ್ನ ಅಮ್ಮನಿಗೋಸ್ಕರ ಅಪ್ಪನಿಗೋಸ್ಕರ. ಸೊ ದೇ ನೀಡ್ ಹೆಲ್ದಿ ಎನ್ವೈರನ್ಮೆಂಟ್. ಕರೆಕ್ಟ್. ಸೊ ದೇ ನೀಡ್ ಕಾಮ್, ಟೈಮ್ ಟು ಟೈಮ್ ಊಟ. ಕೆಲವು ಮನೆಯಲ್ಲಿ ಊಟ ಸೇಮ್,
ರಾತ್ರಿ 11 ಗಂಟೆಗೆ ಊಟ ಮಾಡಿದವರು ಇದ್ದಾರೆ. ಹೌದು. ಓಕೆ, ನಿಮ್ ಮಗನಿಗೆ ಎಕ್ಸಾಮ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ನೀಡ್ ಗುಡ್ ಫುಡ್, ಹೆಲ್ದಿ ಫುಡ್. ಕರೆಕ್ಟ್. ಹೊರಗಡೆಯಿಂದ ಆರ್ಡರ್ ಮಾಡೋದಲ್ಲ, ಹೆಲ್ದಿ ಏನಾದ್ರು ರೈಸ್ ಅಥವಾ ದಾಲ್, ಪ್ರೋಟೀನ್ಸ್ ಜಾಸ್ತಿ, ಫೈಬರ್, ರೈಸ್ ಸ್ವಲ್ಪ ನೀರು. ತರಕಾರಿ, ನೀರು, ಜ್ಯೂಸ್ ಅಲ್ಲ, ಫ್ರೂಟ್ಸ್, ಈ ಥರದೆಲ್ಲ ನಡುವಲ್ಲಿ ಕೊಡ್ತಾ ಇದ್ರೆ ಅವರಿಗೆ ಸ್ವಲ್ಪ ಈ ತರ ಕಣ್ಣು ಇದಾದ್ರೆ ಸಹ ಜಪ್ಕಿ ಹೊಡೆದ್ರೆ ಸಹ ದೇ ವಿಲ್ ಬಿ ಓಪನ್, ಫ್ರೆಶ್ ಆಗ್ತದೆ. ಬಿಕಾಸ್ ಮಂಚಿಂಗ್ ಹೆಲ್ಪ್ಸ್. ಈಗ ನಾವು ಜಗಿತಾ ಇದ್ರೆ ನಮ್ಮ ಬ್ರೈನ್ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ, ಮಸಲ್ಸ್ ಎಲ್ಲ ಎಕ್ಸರ್ಸೈಸ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ದ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಗುಡ್ ಫುಡ್. ಮಕ್ಕಳಿಗೆ ಒಳ್ಳೆ ಟೈಮಲ್ಲಿ ನಿದ್ರೆ ಅಂದ್ರೆ ಇಂಪಾರ್ಟೆಂಟ್, ರಿಟೈನ್ ಮಾಡ್ಲಿಕ್ಕೆ ಎನರ್ಜಿಗೆ ಫುಡ್ ಅಂಡ್ ಗುಡ್ ಎನ್ವೈರನ್ಮೆಂಟ್. ಕೆಲವು ಈ ಮಾತು ಕೂಡ ಒಳ್ಳೇದೇ ಆಗಿರ್ಬೇಕು. ಒಳ್ಳೇದು, ಮೋಟಿವೇಟಿಂಗ್. ಬಟ್ ಕೆಲವು ಪೇರೆಂಟ್ಸ್ ಹೇಳೋದುಂಟು ಡಾಕ್ಟ್ರೆ, ನಾವು ಅವನಿಗೆ ಹೇಳಿಲ್ಲಲ್ವಾ, ನಾವು ನಮ್ಮಷ್ಟೇ ಕೆಲವು ಮಾತಾಡಿದ್ದು ಅಂತ. ಆದ್ರೂ ಕೂಡ ಇದು ಇಂಪ್ಯಾಕ್ಟ್ ಆಗ್ತದೆ ಅಂತ ನೀವ್ ಹೇಳ್ತಾರೆ. ಕರೆಕ್ಟ್. ಈಗ ನಾನ್ ಮಾತಾಡಿದ್ದು ಅವನಿಗೆ ಕೇಳಿದ್ರೆ ಓಕೆ, ಅವನಿಗೆ ಕೇಳಿಸುತ್ತೆ ಅಂದ್ರೆ ಕಷ್ಟ. ಕರೆಕ್ಟ್. ಸೊ ಕೆಲವು ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದ್ರೆ ಪೇರೆಂಟ್ಸ್ ಎಲ್ಲ ಬಿಟ್ಬಿಡ್ತಾರೆ. ದಟ್ ಇಸ್ ಅ ಗುಡ್ ಥಿಂಗ್. ಬಟ್ ಯು ಟು ಅಂಡರ್ಸ್ಟ್ಯಾಂಡ್, ನೀವು ಸಹ ತುಂಬಾ 1 ತಿಂಗಳು ಎಕ್ಸಾಮ್ ಇದ್ರಲ್ಲಿ ಕಾಂಪ್ರಮೈಸ್ ಮಾಡಕ್ ಆಗಲ್ಲ. ಹೌದು. ಸೊ ನಡುವಲ್ಲಿ ಸ್ವಲ್ಪ ಕಾಮಿಡಿ ಮಾಡೋದು, ಅವನು ಕರೆಸೋದು, 5 ಮಿನಿಟ್ಸ್ ಬ್ರೇಕಿಗೆ ಕೂತ್ಕೊಳಿಸೋದು. ಅವನಿಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಬಾಯಿಗೆ ಕೊಡಿ, ಸ್ಪೂನ್ ಅನ್ನು ನೀವು ಕೊಡಿ, ಅವನ ಜೊತೆ ಕೂತ್ಕೊಳ್ಳಿ. ನಾನು ತುಂಬಾ ಪೇರೆಂಟ್ಸ್ ಹೇಳ್ತೀನಿ, ಪುಲ್ಲಮೇನ ಹೇಗಿರ್ತಾರೆ, ಸೈಡಲ್ಲೇ ಕೂತ್ಕೊಳ್ತಾರೆ. ಅವ್ನು ಹೇಳ್ತಾನೆ, ನೀನ್ ಬೇಡಮ್ಮ ಕೂತ್ಕೊಳ್ಬೇಡ, ಪ್ಲೀಸ್ ಆ ಕಡೆ ಹೋಗು, ಬೇಡ ನೀನ್ ಮತ್ತೆ ಮಲಗಿದ್ರೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇರೋದು. ಆ ಮಗುಗೆ ಕಂಫರ್ಟಬಲ್ ಆಗ್ತದಾ ಇಲ್ಲ ಅಂತ ನೋಡ್ಬೇಕು. ಆ ಮಗುವಿನ ಮೇಲೆ ನಂಬಿಕೆ ಇಲ್ಲ ಅಲ್ಲ, ಮತ್ತೆ ಏನ್ ಮಾಡ್ತಿ ಏನು ಮತ್ತೆ ಅವ್ನು ಆಗ್ಬೇಕಲ್ಲ. ನೀನ್ ಓದು, ನಾನು ಕ್ವೆಶನ್ ಕೇಳ್ತೀನಿ, ಆ ಮಗುಗೆ ಇಷ್ಟ ಇದೆಯಾ ಆದ್ರೂ ನೀನ್ ಕೇಳೋದು ನೋಡ್ಬೇಕು. ಐ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ವಾಟ್ ಮಗು ಲೈಕ್ಸ್. ನಂದು ಲೈಕ್, ನನ್ನ ಅಪ್ಪ ಆತರ ಮಾಡ್ತಿದ್ರು, ಐ ಕೆನಾಟ್ ಡೂ ದಟ್. ಇಟ್ ಇಸ್ ನಾಟ್ ಅ ರೆಪ್ಲಿಕೇಶನ್ ಅಲ್ವಾ? ಹೌದು. ಸೊ ವಿ ಹ್ಯಾವ್ ಟು ಥಿಂಕ್ ಆಫ್ ಎವ್ರಿಥಿಂಗ್. ಟೈಮಿಗೆ ಹೇಳೋದು, ಕೆಲವು ಮಕ್ಕಳಿಗೆ ಒಂದು ಅಭ್ಯಾಸ, ನಾನು ತುಂಬಾ ಕುತ್ಕೊಂಡು ಲೇಟ್ ಕುತ್ಕೊಂಡು ಓದ್ಬೇಕು. ಸೊ ಪೇರೆಂಟ್ಸ್ ಇದ್ದಾರೆ, ಇಲ್ಲ 8 ಗಂಟೆ ನಿದ್ರೆ ಬೇಕೇ ಬೇಕು, ನಾಟ್ ರಿಕ್ವೈರ್ಡ್. ಅವ್ರು ಹೇಳ್ತಾರೆ, ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಅಷ್ಟು ಮಲಗೋದಿಲ್ಲ, ಒಳ್ಳೆ ಒಳ್ಳೆ ಮಂತ್ರಿಗಳು ಅಷ್ಟು ಮಲಗೋದಿಲ್ಲ, ನಾನು ಯಾಕೆ ಮಲಗಬೇಕು? ನಿಮ್ಮ ಹತ್ರ ಆನ್ಸರ್ ಇದೆಯಾ? ಇಲ್ಲ. ಸೊ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಕರೆಕ್ಟ್. ವಿ ಹ್ಯಾವ್ ಟು ಬಿ ಇನ್ ದ ಕರೆಂಟ್ Gen Z ಸಿಚುವೇಶನ್. ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ವಾಟ್ ದೇ ಲೈಕ್. ಕರೆಕ್ಟ್. ವಿ ಕ್ಯಾನಾಟ್ ಸೇ ದಟ್ ಅವ್ರಿಗೆ ಇಷ್ಟ, ಅವ್ರು ಆ ಥರ ಇದ್ರು ನಾನು ಸಹ ಆ ಥರ. ನೋ, ದೇ ವಾಂಟ್ ಟು ಸ್ಲೀಪ್ ಲೆಸ್, ಇಟ್ಸ್ ಓಕೆ, ಬಟ್ ವೇಕಿಂಗ್ ಟೈಮ್ ಸೇಮ್ ಇರಲಿ. ಲೆಟ್ ದೆಮ್ ಮೆಡಿಟೇಟ್. ಸೊ ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಕಾಮಿಡಿ ಮಾಡಿ 5 ಮಿನಿಟ್ಸ್. ಅವ್ರು ಟೆನ್ಷನ್ ಅಲ್ಲಿರ್ತಾರೆ, ನೀವು ಸಹ ಇಲ್ಲಿ ಟೆನ್ಷನ್ ಅಲ್ಲಿದ್ರೆ, ಏನ್ ಮಾಡ್ತಾನ ಗೊತ್ತಿಲ್ಲ. ಸಿಂಪಲ್. ಒಂದು ಪೇರೆಂಟ್ ಬರೋದು ನನ್ನ ಹತ್ರ, ನನ್ನ ಕ್ಲಿನಿಕ್ ಹೊರಗಡೆ ವಾಕಿಂಗ್ ಮಾಡ್ತಾ ಇದ್ದಾರೆ, ತುಂಬಾ ಸೀರಿಯಸ್ ಕೇಸ್ ಇರ್ಬೋದು, ಪಾಪ ಒಳ್ಳೆ ಅಡ್ಮಿಷನ್ ಬೇಕಾಗ್ಬೋದು. ಗಂಡ ಹೇಳ್ತಾನೆ, ಅವ್ರು ಹೀಗೆ ಮಾಡೋದು, ಕೂತ್ಕೊಳಿಸ್ಬೇಡ, ನನಗೆ ನಮ್ಮ ಹೆದರಿಕೆ. ಮತ್ತೆ ನನ್ನ ಕೌನ್ಸಿಲರ್ ಹತ್ರ ಹೋಗಿ ಹೇಳೋದು, ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ನನಗೆ ಫಸ್ಟ್ ನೋಡ್ಲಿಕ್ಕೆ. ಡಾಕ್ಟರ್ ಅವ್ರು ಹೇಳಿದ್ರು, ಇಲ್ಲ ಡಾಕ್ಟರ್ ಲೈನ್ ಪ್ರಕಾರ ನೋಡುದು, ಇಲ್ಲ ನನಗೆ ತುಂಬಾ ಟೆನ್ಷನ್ ಆಗ್ತದೆ. ಆಯ್ತಮ್ಮ. ನಡುವಲ್ಲಿ ಅವರು ತಲೆ ತಿರುಗಿ ಬಿದ್ರು, ವೀಲ್ಸ್ ಅಲ್ಲಿ ಕರ್ಕೊಂಡ್ ಬಂದು, ಹೆದರಿಕೆ, ಎಕ್ಸಾಮ್ ಇದೆ, ಏನಾಗ್ತದೆ ಗೊತ್ತಿಲ್ಲ, ಎಕ್ಸಾಮ್ ಅಲ್ಲಿ ಬ್ಲಾಂಕ್ ಆದ್ರೆ ಎಲ್ಲ. ಮತ್ತೆ ನೀವು ಪೋಸ್ಟ್ ಗ್ರಾಜುಯೇಷನ್ ಎಕ್ಸಾಮ್ ಕೊಡ್ತಾ ಇದ್ದೀರಾ, ಅಥವಾ ಏನಾದ್ರು ಸ್ಪೆಷಲ್ ಕೋರ್ಸ್ ಮಾಡ್ತಾ ಇದ್ದೀರಾ? ನಾನಲ್ಲ, ನನ್ನ ಮಗ. ನಾನು ಎನ್ಸಿದೆ, ಮಗನಿಗೆ ಎಕ್ಸಾಮ್ ಇದೆ, ಅವನೇನಿದ್ದಾನೆ, ಅವನು ಗ್ರೌಂಡ್ ಅಲ್ಲಿ ಆಡ್ತಿದ್ದಾನೆ, ಇಲ್ಲಿ ಬಂದಿರುದು ಯಾರು? ಅಮ್ಮ. ಸೊ ಈ ಕಡೆ ಸಿಚುವೇಶನ್ಸ್ ಅಲ್ಲಿ ನನಗೆ ತುಂಬಾ ಆಶ್ಚರ್ಯ ಆಗೋದು, ನಮ್ಮ ಪೇರೆಂಟ್ಸ್ ನಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ಬರ್ತಿದ್ರ? ಇಲ್ಲ. ಅವ್ರಿಗೆ ಗೊತ್ತಿದ್ದ ಎಕ್ಸಾಮ್ ಸೊ ದಿಸ್ ಇಸ್ ಹೌ ಸಿಚುವೇಶನ್ ಇಸ್ ನೌ. ದ ಪೇರೆಂಟ್ಸ್ ಆರ್ ಟೇಕಿಂಗ್ ಇಟ್ ಟೂ ಸೀರಿಯಸ್ಲಿ. ಕರೆಕ್ಟ್. ಇದು ಓವರ್ ಎಕ್ಸ್ಪೆಕ್ಟೇಷನ್ ಕೂಡ ಕಾರಣ ಅಲ್ವಾ? ಎಕ್ಸ್ಪೆಕ್ಟೇಷನ್ಸ್, ಐ ಹ್ಯಾವ್ ಟು ಡೂ ಸಮಥಿಂಗ್, ನನ್ನ ಮಗ ಮಾಡ್ಬೇಕು, ಎಲ್ಲರ ಎದುರು ನನ್ನ ಮಗಳು, ನನ್ನ ಮಗ, ನನಗೆ ಒಂದು ಹೆಮ್ಮೆ. ಕರೆಕ್ಟ್. ಅಥವಾ ಏನಾದ್ರು ಇದ್ರೆ ಪ್ರೌಡ್ಲಿ ನಾವು ಹೇಳ್ಬೋದು. ಜಸ್ಟ್ ಅನ್ ಎಕ್ಸಾಮ್. ನೀವು ಇಷ್ಟು ಟೆನ್ಷನ್ ಆದ್ರೆ, ಕಾಂಪಿಟೇಟಿವ್ ಆದ್ರೆ, ಮಗಳಿಗೆ ಏನ್ ಫೀಲ್ ಆಗ್ತದೆ? ಸೇಮ್ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಟ್ರಾನ್ಸ್ಫರ್ಸ್. ಆಲ್ರೆಡಿ ಅವರಿಗೆ ಒಂದು ಅವನ್ ತರ ಇದೆ ಸಿಚುವೇಶನ್. ಲೈಕ್ ಅವನ್ ಸ್ಕೂಲಲ್ಲಿ ಅವನ್, ಟೆಕ್ಸ್ಟ್ ಬುಕ್ಸ್ ಆರ್ ಅವನ್, ಟೀಚರ್ಸ್ ಆರ್ ಗಿವಿಂಗ್ ಯು ಅವನ್ ಕೈಂಡ್ ಆಫ್ ಫೀಲಿಂಗ್. ಮನೆಗೆ ಬರುವಾಗ ಐ ನೀಡ್ ಪೀಸ್. ಕರೆಕ್ಟ್ ಅಲ್ವಾ? ನಿನ್ನ ಹಸ್ಬೆಂಡಿಗೆ ಪೀಸ್ ಬೇಕು, ನಿನ್ನ ಅಮ್ಮನಿಗೆ ಪೀಸ್ ಬೇಕು. ಕರೆಕ್ಟ್. ಮೈ ವೈಫ್ ನೀಡ್ಸ್ ಪೀಸ್ ಆಫ್ ಮೈಂಡ್, my husband needs peace of mind. What about my child? What about him? Exactly. Him or her, she also needs peace of mind. Correct. House is a resting place. House is somewhere you feel safe. Correct. ಈಗ when I as a child ಮನೆಗೆ ಬರುವಾಗ ನನಗೆ ಸೇಫ್ಟಿ ಇಲ್ಲ, ಐ ಫೀಲ್ ನಾಟ್ ರಿಲ್ಯಾಕ್ಸ್ಡ್, ಐ ಫೀಲ್ ಸೋ ಮಚ್ ಆಫ್ ಕನ್ಫ್ಯೂಷನ್, ಸೌಂಡ್, how will I feel better? Correct. What you show is what you reflects. That means you have to show them the peace. Don't worry, you put efforts. I am with you anytime. Correct. Your marks are not very important. You are more important than your marks. Correct. That time our children feel relaxed. Correct. They feel better. Nadu
ಕೆಲವು ಪೇರೆಂಟ್ಸ್ ಹೇಳ್ತಾರೆ, ನಾನು ಎಕ್ಸಾಮ್ ಹಾಲಿಗೆ ಓದದ್ದು ಹೊರಗಡೆ ನಿಂತಿದ್ದೆ, ಅವ್ನು ಬಂದ 3 ಕ್ವೆಶನ್ಸ್ ನಾನು ಬರೀಲಿಲ್ಲ ಅಂತ ಹೇಳಿದ. ಎಷ್ಟು ಓದ್ತದೆ? 6 ಓದ್ತದೆ. ಎಂತ ಮಾಡಿದ್ಯಾ? ಮತ್ತೆ ಅವ್ನು ಬಂದ, ಅವನ ಫ್ರೆಂಡ್, ಐ ಫಿನಿಶ್ಡ್ ಆಲ್. ಅವನಿಗೆ ಆಯ್ತಂತೆ, ನಿನ್ಗೇನ್ ಕಷ್ಟ? ವೈ ಶುಡ್ ಐ ಕಂಪೇರ್? ಹೀ ಇಸ್ ಡಿಫ್ರೆಂಟ್, ಮೈ ಸನ್ ಇಸ್ ಡಿಫ್ರೆಂಟ್. ಕರೆಕ್ಟ್. ಅಂಡ್ ಮೋಸ್ಟ್ ಆಫ್ ಟೈಮ್ ಬಾಯ್ಸ್ ಆರ್ ಬಿಂದಾಸ್. ಗರ್ಲ್ಸ್ ಅಟ್ಲೀಸ್ಟ್ ಸ್ವಲ್ಪ ಸೀರಿಯಸ್ ಆಗ್ತಾರೆ. ಐ ಲಾಸ್ಟ್ ಇಟ್ 2 ದಿನ ಅದರಲ್ಲಿ ಹೋಯ್ತು. ಬಟ್ ಆವಾಗ ಕೂಡ ನಿಂದು ಮಾರ್ಕ್ಸ್ ಎಲ್ಲಿ ಹೋಯ್ತು, ಯಾಕೆ 6 ಹೋಯ್ತು 7 ಹೋಯ್ತು ಅಂತ ಕೇಳೋ ಬದಲಿಗೆ ಅವ್ರು ಎಷ್ಟು ಎಫರ್ಟ್ಸ್ ಹಾಕಿದ್ರೆ ಟು ಬ್ರಿಂಗ್ ದಟ್ ಮಚ್ ಮಾರ್ಕ್ಸ್. Please appreciate. Let us acknowledge that. Correct. They're putting in efforts. ಫಿಲಮಿನ ಇವಾಗ ಸಿಲೆಬಸ್ ನಮ್ಗೆ ಇಬ್ಬರಿಗೆ ಆಗ್ತಿತ್ತ? ಇಲ್ಲ. ನನ್ನ ಮಗನ ಮ್ಯಾಥ್ಸ್ ಟೆಸ್ಟ್ ನೋಡುವಾಗ ನಂಗೆ ನಕ್ಷತ್ರ ಬರ್ತದೆ. So at least you're doing it now. ಕರೆಕ್ಟ್. That is commendable. Yes. Let us appreciate. Let us acknowledge every step. I am with you. Don't worry, we do it. Correct. That's very important. ಸೊ ನೀವ್ ಹೇಳೋ ಪ್ರಕಾರ ಮನೆಯ ವಾತಾವರಣ ತುಂಬಾ ಇಂಪಾರ್ಟೆಂಟ್ ಒಂದು ಮಗುವಿನ ಶೈಕ್ಷಣಿಕ ಜೀವನದ ಶೈಕ್ಷಣಿಕ ಪ್ಲಸ್ ಡೆವಲಪ್ಮೆಂಟ್, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಅಕಾಡೆಮಿಕ್ಸ್ ಗೆ ಮಾತ್ರ ನಾವು ಬೆಲೆ ಕೊಡ್ತಾ ಇಲ್ಲ. ಇಟ್ ಇಸ್ ಓವರ್ ಆಲ್. ಈಗ ನಾವು ಎಲ್ಲಿ ಇಂಟರ್ವ್ಯೂ ಹೋದ್ರೂ ಎನಿವೇರ್ ಆ ಚೈಲ್ಡ್ ಇಸ್ ಗೋಯಿಂಗ್, ಫಸ್ಟ್ ಕೇಳ್ತಾರೆ ವಾಟ್ ಎಲ್ಸ್ ಯು ಆರ್ ಗುಡ್ ಅಟ್. ಕರೆಕ್ಟ್. ಯಾವುದಲ್ಲ. ಸೊ ಲೆಟ್ ಇಸ್ ನಾಟ್ ಜಸ್ಟ್ ಫೋಕಸ್ ಆನ್ ಅಕಾಡೆಮಿಕ್ಸ್. ಸೊ ತುಂಬಾ ಈಗ ಒಂದು ಸಾಧಾರಣ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ನೀವು ತುಂಬಾ ಹೇಳಿದ್ರಿ ಮಕ್ಕಳಲ್ಲಿ ಈ ಆತಂಕ ಹೇಗೆ ಬರುತ್ತೆ, ಮತ್ತೆ ಅದು ಹೇಗೆ ವಿಭಿನ್ನವಾಗಿರುತ್ತೆ, ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ. ಅಂತ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಬೆಂಬಲ ಕೊಡಬೇಕು, ಆ ಮಕ್ಕಳ ಜವಾಬ್ದಾರಿ ಏನು, ಮತ್ತೆ ಪೋಷಕರ ಜವಾಬ್ದಾರಿ ಏನು, ಮತ್ತೆ ಖಾಲಿ ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರ ಅಲ್ಲ, ನೀವು ಒಂದು ಮಗುವಿನ ಒಂದು ಹೋಲಿಸ್ಟಿಕ್ ಆಗಿ ಅದರ ಬೆಳವಣಿಗೆ ಆಗ್ಬೇಕಾದ್ರೆ ಏನೆಲ್ಲ ಬೇಕು, ಏನೆಲ್ಲ ಇಂಪಾರ್ಟೆಂಟ್, ಅದು ಸಣ್ಣ ಸಣ್ಣ ವಿಚಾರಗಳಾದ್ರೂ ಕೂಡ ಅದು ಎಷ್ಟು ಇಂಪಾರ್ಟೆಂಟ್ ಇರುವುದನ್ನು ನೀವು ಹೇಳಿದ್ದೀರಾ. ಸೊ ಈಗ ನೋಡಿ, ಇನ್ನು ಎಕ್ಸಾಮ್ಗೆ ಕೆಲವು ಮಕ್ಕಳು 1 ತಿಂಗಳು ಕೂಡ ಇಲ್ಲ. ಸೊ ಎಕ್ಸಾಮ್ಸ್ ಬರ್ತಾ ಇದೆ. ಇನ್ನು ನಮಗೆ ತುಂಬಾ ಸ್ಟೂಡೆಂಟ್ಸ್ಗಳನ್ನ ಇಂತ ನೋಡ್ಲಿಕ್ಕೆ ಸಿಗತ್ತೆ. ಸೊ ಅಂತ ಒಂದು ಎಕ್ಸಾಮ್ ಬರೀತಿರುವ ಎಲ್ಲಾ ಮಕ್ಕಳಿಗೆ ಒಂದು ಇಷ್ಟು ವರ್ಷದ ಅನುಭವ ಇರುವ ನೀವು ಸೈಕ್ಯಾಟ್ರಿಸ್ಟ್, ನಿಮ್ಮ ಒಂದು ಮೆಸೇಜ್ ಏನು? ಟೇಕ್ ಹೋಮ್ ಮೆಸೇಜ್. ಹೌದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಮಕ್ಕಳು ಇದ್ದಾರೆ, ಈಗ ಕೇಳುವವರು ಮಕ್ಕಳಿದ್ದಾರೆ, ಇಷ್ಟೇ ಹೇಳ್ತೀನಿ ನಾನು. ಇಂದು ಜೂನಿಂದ ಸ್ಟಾರ್ಟ್ ಆಗುತ್ತೆ. ಕೆಲವು ಮಕ್ಕಳು ಜೂನ್ ಆಲ್ರೆಡಿ ಆಗಿದೆ, ಈಗ ನೆಕ್ಸ್ಟ್ ಜಾನ್ವರಿ, ಈಗ ಲಾಸ್ಟ್ ಮಿನಿಟ್. ಜೂನಿಂದ ನೀವು ನೆಕ್ಸ್ಟ್ ವರ್ಷ ನೀವು ಜೂನಿಂದನೇ ಸ್ಟಾರ್ಟ್ ಮಾಡಲಿ. ಡೈಲಿ 1 ತಾಸು 2 ತಾಸು ಓದಿ, ಆಟಾಡಿ ಓದಿ. ಸೊ ನೀವು ಅವಾಗ ಇರೋದು ವೆರಿ ಪ್ರಯಾರಿಟೈಸ್. ಸೊ ಇನ್ ಜೂನ್ ಜುಲೈ ಆಗಸ್ಟ್ ನಿಮ್ಮ ಪ್ರಯಾರಿಟಿ ಇರಬೇಕು ಏನು, 50-50. 50 ಕಲಿಕೆ, 50 ನಲಿಕೆ. ನೆಕ್ಸ್ಟ್ ಅಕ್ಟೋಬರ್ ನಂತರ 3/4 ಕಲಿಕೆ, 1/4 ನಲಿ. ಆಫ್ಟರ್ ಜಾನ್ವರಿ ನಂತರ 5% ಕಲಿಕೆ ಆ್ಯಂಡ್ 5% ನಲಿಕೆ. ಸೊ ಅದು ಬ್ಯಾಲೆನ್ಸ್ ಇದೆ ಮಾತ್ರ ಆಗ್ತದೆ. ಆ್ಯಂಡ್ ಎವ್ರಿ ಡೇ ಫಾರ್ಮುಲಾಸ್ ಮಾಡಿ, ಡೈಲಿ ಫಾರ್ಮುಲಾಸ್ ಬರೀರಿ, ಪ್ರಾಕ್ಟೀಸ್ ಮಾಡಿ, ಅನ್ಪಿಸಿ ಎಲ್ಲ ಕಡೆ. ಸೊ ನಿಮ್ಗೆ ಎಲ್ಲಿ ಹೋದ್ರೂ ಅದು ಬರುತ್ತೆ. ಒಂದು ಫೋನಲ್ಲಿ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ರೀಲ್ಸ್, ಅದ್ರ ಬದಲಿಗೆ ಲುಕ್ ಎಟ್ ದ ಫಾರ್ಮುಲಾಸ್, ಡೇಟ್ಸ್, ಯಾವ ಡೇಟಲ್ಲಿ ಏನಾಗಿತ್ತು, ಹೇಗೆ, ಅದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ. ಬೈ ಹ್ಯಾಟ್ ಮಾಡ್ತೀರಿ. ನಾನು ತುಂಬ ಮಕ್ಕಳಿಗೆ ಹೇಳಿದ್ದು ಬೈ ಹ್ಯಾಟ್ ಮಾಡಬೇಡಿ. ಒಂದು ಆ್ಯಂಡ್, ಒಂದು ಟು, ಒಂದು ಫ್ರಮ್ ಹೋದ್ರೆ ಇವಿ ಆನ್ಸರ್ ಹೋಯ್ತು. ಹೌದು, ಕರೆಕ್ಟ್. ಒಂದು ತಪ್ಪಿತ್ತು ಎಲ್ಲೋ ಕನೆಕ್ಷನ್ ತಪ್ಪಿತ್ತು ಅಂತ ಅವ್ರು ಮತ್ತೆ ಆನ್ಸರೇ ಮರ್ತು ಹೋಗ್ತಾರೆ. ಕರೆಕ್ಟ್. ಥರ್ಡ್ ಏನಂದ್ರೆ, ನಿಮ್ಮ ಡೈಲಿ ಲೈಫ್ ಒಂದು ಸ್ಕಿಲ್ ಇದೆಯಲ್ಲ, ಅದು ಮೇಂಟೈನ್ ಮಾಡಿ. ರಜೆ ಇದ್ರೂ ಸೇಮ್, ಸ್ಕೂಲ್ ಡೇ ಸೇಮ್, ಎಕ್ಸಾಮ್ ಟೈಮ್ ಸೇಮ್. ಅಂದ್ರೆ ಟೈಮಿಗೆ ಮಲಗೋದು, ಟೈಮಿಗೆ ಹೇಳು. ಸ್ವಲ್ಪ ಲೇಟ್ ಮಲಗಿದ್ರೂ ಪರವಾಗಿಲ್ಲ, ಬಟ್ ಟೈಮಿಗೆ ಎದ್ದೇಳಿ. ಮೇಕ್ ಮಾರ್ನಿಂಗ್ ಟೈಮ್ ಮೋರ್ ಎಫೆಕ್ಟಿವ್ ಸೊ ದಟ್ ಯು ಗೆಟ್ ಫ್ರೆಶ್ ಏರ್, ಫ್ರೆಶ್ ವಾತಾವರಣ, ಮೈಂಡ್ ಫ್ರೆಶ್ ಇರುತ್ತೆ. ತುಂಬಾ ಮಕ್ಕಳಿಗೆ ಆ ಥರ ಆಗುತ್ತೆ. ಕೆಲವು ಮಕ್ಕಳು ಹೇಳ್ತಾರೆ, ಇಲ್ಲ ನೈಟ್ ತುಂಬ ಓದಿದ್ರೆ ಬೆಟರ್ ಆಗ್ತದೆ. ಯು ಸಿ ವಾಟ್ ಇಸ್ ಎ ಕಂಫರ್ಟ್ ಸಿಚುವೇಶನ್. ಫೋರ್ತ್ ಅಂದ್ರೆ, ಫಿಫ್ತ್ ಅಂದ್ರೆ, ಯು ಹ್ಯಾವ್ ಟು ರಿಯಲೈಸ್ ಟು ಈಟ್ ವೆಲ್. ಸ್ವಲ್ಪ ತಿಂತಾ ಇರಿ. ಒಟ್ಟಿಗೆ ಒಂದು ದೊಡ್ಡ ಪ್ಲೇಟ್ ಸಿಕ್ತು ನನಗೆ, ಥಾಯಿ ಬಂತು, ಒಳ್ಳೆ ಬೇಲ್ಪುರಿ ಸಿಕ್ತು, ಇಲ್ಲಿ ಮಸಾಲೆ ಪುರಿ ಸಿಕ್ತು, ಇಲ್ಲಿ ಬನ್ಸು ಬಂತು, ಎಲ್ಲ ತಿಂತೀನಿ. ಅಲ್ಲಿ ಏನಾಗುತ್ತೆ, ಅಸಿಡಿಟಿ ಆಗ್ತದೆ, ಓದ್ಲಿಕ್ಕಾಗಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆಗೋ ಟೆನ್ಷನ್. ಅದ್ರ ಬದಲಿಗೆ ಈಟ್ ಫ್ರೀಕ್ವೆಂಟ್ಲಿ, ಸ್ವಲ್ಪ ಸುಧಾರಿಸಿ, ಈಟ್ ಲೈಟ್ ಬಟ್ ಡ್ರಿಂಕ್ ಮೋರ್ ವಾಟರ್. ಮತ್ತೆ 6th ಪಾಯಿಂಟ್ ಏನಂದ್ರೆ, ನಿಮ್ಗೀಗ ಒಂದು ಎಕ್ಸಾಮ್ ನಾಳೆ ಇದೆ, ಇವತ್ತೇ ಟೆನ್ಷನ್ ಮಾಡ್ಕೊಂಡು ತುಂಬಾ ಮಕ್ಕಳಿಗೆ ನಿದ್ರೆ ಬರಲ್ಲ. ನಾಳೆ ಇದು ಓದ್ಲಿಕ್ಕಿದೆ, ಇದು ಓದಿದೆ, ಈ ಪೇಜ್ ಇದೆ, ಈ ಪುಟ ಇದೆ, ಎಲ್ಲ ಹೊಸತು ಕಾಣ್ತದೆ. ನಾನು ನೆನ್ನೆ ಓದಿದ್ದು ಇವತ್ತು ಎಲ್ಲ ಹೊಸತು ಕಾಣ್ತದೆ, ಇದು ಯಾವಾಗ ಆಯ್ತು. ಹೌದೌದು. ಸೊ ಆ ಥರ ಫೀಲ್ ಆಗುತ್ತೆ. ಸೊ ನಿಮ್ಗೆ ಏನೆಲ್ಲ ಓದ್ಬೇಕು ನಾಳೆ ಬೆಳಿಗ್ಗೆ ಬರೀರಿ.
ಎಸ್ ಟು ಡೂ ಲಿಸ್ಟ್ ಜರ್ನಲಿಂಗ್ ಮಾಡಿ ಇದನ್ನು ನನಗೆ ನಾಳೆ ಮಾಡ್ಲಿಕ್ಕಿದೆ, ಈ ಚಾಪ್ಟರ್ಸ್ ಎಲ್ಲ ಮಾಡ್ಲಿಕ್ಕಿದೆ, ಒಂದು ಒಂದು ಸ್ಟಿಕ್ಕೀಸ್ ಇಟ್ಕೊಂಡು ಒಂದು ಪೇಜ್ ಅಂಟಿಸಿ ಇಡಿ ಅಂಡ್ ಸೈಡ್ ಅಲ್ಲಿ ಇಡಿ. ಸೊ ದಟ್ ನಿಮಗೆ ಗೊತ್ತಿದೆ ಗಾಡಿ ನಂದು ಪಾರ್ಕ್ ಆಗಿರಿ. ಸೊ ಮೈ ಗಾಡಿ ಇಸ್ ಅ ಸೇಫ್ ಪ್ಲೇಸ್, ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಎದ್ಕೊಂಡು ಐ ಆಮ್ ಗೋಯಿಂಗ್ ಟು ಡ್ರೈವ್ ದ ಕಾರ್. ಅಂಡ್ ಆಲ್ವೇಸ್ ರಿಮೆಂಬರ್, ಐ ಆಮ್ ಇಂಪಾರ್ಟೆಂಟ್, ಮೈ ಲೈಫ್ ಇಸ್ ಇಂಪಾರ್ಟೆಂಟ್, ಮೈ ವ್ಯಾಲ್ಯೂಸ್ ಆರ್ ಇಂಪಾರ್ಟೆಂಟ್. Marks are not going to define my future. Correct. Today's exam is not going to decide my future. There's always a second chance. There's always a tomorrow. ನಾನು ಇವತ್ತೇ ಫೈನಲ್, ಇನ್ನು ನಿಂದು ಲೈಫ್ ಮುಗೀತು ಅಂಥದ್ದೆಲ್ಲ ಪದಗಳು ವಾಕ್ಯಗಳನ್ನು ಯಾರೊಬ್ರು ಹೇಳ್ತಾರೆ ನನಗೆ, ನಾನು ಅದೇ ರಿಪೀಟ್ ಮಾಡೋದಾಗತ್ತೆ ಇಲ್ಲ. ಲರ್ನ್ ಟು ಎಂಜಾಯ್ ಯುವರ್ ಸ್ಟಡೀಸ್ ಆಲ್ಸೋ. ಎಂಜಾಯ್ ಯುವರ್ ಸ್ಟಡೀಸ್. ಆವಾಗ ಏನಾಗುತ್ತೆ, ಯು ಫೀಲ್ ಗುಡ್, ನಾನು ಕಲ್ತಿದ್ದೀನಿ. ಇವತ್ತು ಕೂಡ ನಾವು ಬಾಹ್ಯಪಾಠ ಮಾಡಿದ ವಿಷಯ ನಮಗೆ ನೆನಪಿರಲ್ಲ. ಬಟ್ ಇಫ್ ಐ ಲರ್ನ್ ಸಮಥಿಂಗ್ ಫಾರ್ ನಾಲೆಡ್ಜ್ ಇದೆಯಲ್ಲ, ಐ ರಿಮೆಂಬರ್ 1857 ಅಲ್ಲಿ ಏನಾಗಿತ್ತು, ಐ ರಿಮೆಂಬರ್ ಅಲ್ವಾ, 1950 ಅಲ್ಲಿ ಏನಾಗಿತ್ತು ನೆನಪಿದೆ. ವೈ? ಬಿಕಾಸ್ ಯು ನೋ ದ ಸ್ಟೋರಿ. ಸೊ ಸಮ್ಟೈಮ್ಸ್ ಸ್ಟೋರಿ ಟೆಲ್ಲಿಂಗ್ ಇನ್ ದ ಎಕ್ಸಾಮ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ನೀವೊಂದು ಸ್ಟೋರಿ ಹೇಳಿ, ಫ್ಲೋ ಚಾರ್ಟ್ಸ್ ಮಾಡಿ, ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಒಮ್ಮೊಮ್ಮೆ ನಿಮಗೆ ಡಿಸ್ಟರ್ಬ್ ಆಗ್ತದೆ ಮನೆಯಲ್ಲಿ, ಹೇಳಿ ಮಮ್ಮ ನಮ್ಗೆ ಕಷ್ಟ ಆಗ್ತಾ ಇದೆ, ಅಮ್ಮ ಅಪ್ಪ ನೀವು ಜಾಸ್ತಿ ಮಾತಾಡ್ಬೇಡಿ, ಸ್ವಲ್ಪ ಮೆಲ್ಲ ಮಾತಾಡಿ. ಅಥವಾ ಅಪ್ಪ ಅಮ್ಮನಿಗೆ ಹೇಳಿ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ, ನನಗೆ ಹೊರಗಡೆ ಫುಡ್ ಬೇಡ, ನಿಮ್ಮ ಮನೇಲಿ ಏನಾದ್ರು ಅಥವಾ ರೈಸ್ ಅಥವಾ ಮೊಸರು ಪರವಾಗಿಲ್ಲ ನಂಗೆ ಮಾಡಿಕೊಡಿ. ಸೊ ಎಕ್ಸ್ಪ್ರೆಸ್ ಮಾಡಿ. ಕಷ್ಟ ಆಗ್ತದೆ ಆದರೆ ಎಕ್ಸ್ಪ್ರೆಸ್ ಮಾಡಿ, ಸಂಕಟ ಆಗ್ತಾ ಇದ್ರೆ ಎಕ್ಸ್ಪ್ರೆಸ್ ಮಾಡಿ, ಮನಸ್ಸಲ್ಲಿ ಇಟ್ಕೊಳ್ಳೋದು ನಾಟ್ ಗುಡ್. ಟೀಚರಿಗೆ ಕೂಡ ಹೇಳಬೇಕು ಒಮ್ಮೊಮ್ಮೆ, ಮಕ್ಕಳೇ ನನಗೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ತುಂಬ ಮಕ್ಕಳು ಹೆದರ್ತಾರೆ, ಟೀಚರಿಗೆ ಹೇಳಿದ್ರೆ ಟೀಚರಿಗೆ ಏನಾಗ್ತದೆ, ಬಿಕಾಸ್ ಪ್ರೆಷರ್ ಟೀಚರ್ ಮೇಲೆ ಇದೆ. ಎಜುಕೇಶನ್ ಸಿಸ್ಟಮ್ ಇಸ್ ಪ್ರೆಷರೈಸಿಂಗ್ ದ ಸ್ಕೂಲ್ಸ್ ಆಲ್ಸೋ. ಗೆಟ್ ಬೆಟರ್ ಮಾರ್ಕ್ಸ್, ಅದರ್ವೈಸ್ ಯುವರ್ ಅಕ್ರಿಡೇಷನ್ ಆಗಲ್ಲ, ಟೀಚರ್ಸ್ದು ಕ್ವಾಲಿಟಿ ಮೇಲೆ ಕ್ವೆಶನ್ ಆಗುತ್ತೆ. ಸೊ ಎವ್ರಿಬಡಿ ಇದನ್ನ ಒಂಥರ ಚೇನ್ ತರ, ಪ್ರೆಷರ್ ಇಸ್ ಎವ್ರಿವೇ. ಅಲ್ಟಿಮೇಟ್ಲಿ ದ ಲಾಸ್ಟ್ ಪರ್ಸನ್ ಇಸ್ ಸಫರಿಂಗ್ ಇಸ್ ಅ ಚೈಲ್ಡ್ಹುಡ್. ಸೊ ಟೀಚರ್ಸ್ ಆಲ್ಸೋ ಶುಡ್ ನೋ ದ್ಯಾಟ್ ವಿ ಹ್ಯಾವ್ ಟು ಜಸ್ಟ್ ಸೇ, ನೀವೆಲ್ಲ 10th PUC, ನೀವು 10th, ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್. ನನಗೆ ಗೊತ್ತಿಲ್ವಾ? ಈಗ ಮಗು ಹೇಳ್ತಾರೆ ನಂಗೆ ಗೊತ್ತಿಲ್ವಾ ಟೀಚರ್, ನಾನೇ ಅಲ್ಲ ಎಕ್ಸಾಮ್ ಬರೀ ಅಲ್ವಾ, ನೀವು ಹೇಳುವ ಅಗತ್ಯ ಇದೆಯಾ? ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್. And they would tell them that they may be having 60 ಮಕ್ಕಳು ಗೊತ್ತಿಲ್ಲ, so I'll go and talk to my teacher or my parent. And it's very important to express. Calm down. Don't hurry up. ತುಂಬ ಒಟ್ಟಿಗೆ ನಾನು ಲಾಸ್ಟ್ ಮಿನಿಟ್ ಕಲಿತೀನಿ, ಅಲ್ಲಿಂದ ಸಹ ಗುಡ್ ಟು ನೋ, ನೈಸ್ ಟು ನೋ, ಮಸ್ಟ್ ಟು ನೋ ಎಲ್ಲ ಚಿಂದಿ ಓದ್ಬೇಡಿ ಲಾಸ್ಟ್ ಮಿನಿಟ್. ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಫೋಕಸ್ ಆನ್ ದ್ಯಾಟ್. ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಫೋಕಸ್ ಆನ್ ದ್ಯಾಟ್. ವಾಟ್ ಯು ಡೋಂಟ್ ಹ್ಯಾವ್ ಟೈಮ್ ಫಾರ್ ನ್ಯೂಲಿ ಥಿಂಗ್ಸ್, ಡೋಂಟ್ ಹರಿ ಅಪ್ ಅಂಡ್ ಸ್ಟಡಿ. ತಲೆಯಲ್ಲಿ ಫ್ರೂಟ್ ಸಲಾಡ್ ಆಗುತ್ತೆ, ಆಯ್ತಾ, ಫ್ರೂಟ್ ಸಲಾಡ್ ಆದ್ರೆ ಐ ಕಾಂಟ್, ಅಲ್ಲೇ ಬ್ಲ್ಯಾಕ್. ಸೊ ವಾಟ್ ಯು ನೋ ದ ಬೆಸ್ಟ್, ಲಿಟಲ್ ನೋ, ಬೈ ಹಾರ್ಟ್ ಮಾಡಬೇಡಿ. ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್, ರೈಟ್ ಇಟ್ ಡೌನ್ ಲೇಟರ್ ಸರಿ. ಆ್ಯಂಡ್ ವಾಟ್ ಈಸ್ ಎವ್ರಿಥಿಂಗ್ ಆಯಿತು, ಲಾಸ್ಟ್ ಸ್ವಲ್ಪ ಗೊತ್ತಾಗಬೇಕು ನನಗೆ, ಬೇಕಾದರೆ ಫ್ಲಿಪ್ ಮಾಡಿ. ಸೊ ರಿವಿಷನ್ಗೆ ಟೈಮ್ ಇಟ್ಕೊಳ್ಳಿ. ಸೊ ದಟ್ ಯು ಪ್ರಿಪೇರ್ ವೆಲ್, ಕೀಪ್ ರಿವಿಷನ್. ಲಾಸ್ಟ್ 2 days ರಿವಿಷನ್ಗೆ ಇಟ್ಬಿಡಿ. ನೋ ಲಾಸ್ಟ್ ಮಿನಿಟ್ ಡೋಂಟ್ ಸ್ಟಡಿ ನ್ಯೂಸ್, ಇಟ್ಸ್ ರಿವಿಷನ್ ದಟ್ಸ್ ಫಾರ್ ದ ಸ್ಟೂಡೆಂಟ್ಸ್. ಸೊ ಇಟ್ ಈಸ್ ವಂಡರ್ಫುಲ್. ಯಾಕೆಂದೇಳಿದ್ರೆ ಒಂದು ಸ್ಟೂಡೆಂಟ್ ಅವರ ಎಕ್ಸಾಮ್ ತುಂಬ ಕಾಮಾಗಿ ಆರಾಮವಾಗಿ ಬರೀಬೇಕು ಅಂತ ಹೇಳಿದ್ರೆ ಒಂದು ಟು ಡು ಲಿಸ್ಟ್ ಮತ್ತು ಅವರ ಶಾರೀರಿಕ ಮತ್ತು ಮಾನಸಿಕವಾದಂತಹ ಅಗತ್ಯಗಳನ್ನು ಪೂರೈಸಿ, ಆಡಿಸಲು ಊಟ, ಒಂದು ನ್ಯೂಟ್ರಿಷನ್ ಫುಡ್ ತಗೊಳ್ಳೋಂದರು, ನೀರು ಕುಡಿಯುವ ಮತ್ತೆ ಪೂರಕವಾದಂಥ ವಾತಾವರಣ ಇರೋದು ತುಂಬ ಇಂಪಾರ್ಟೆಂಟ್. ಸೊ ಇದೇ ಹೇಳುವಾಗ ನನಗೆ ಇನ್ನೊಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸುತ್ತೆ. ಇದ್ರ ಜೊತೆಗೆ ನೀವು ಒಂದು ಪೇರೆಂಟ್ಸಿಗೆ ಮತ್ತು ಟೀಚರಿಗೆ ಕೂಡ ಒಂದು ಮೆಸೇಜ್ ಕೊಟ್ಟರೆ ತುಂಬ ಒಳ್ಳೇದು. ಯಾಕೆಂತ ಹೇಳಿದ್ರೆ ನೀವು ಹೇಳಿದ ಪ್ರಕಾರ ಪೇರೆಂಟ್ಸಿಗೆ ಮತ್ತು ಟೀಚರ್ಗೆ ಕೂಡ ತುಂಬ ಒತ್ತಡನೂ ಇರುತ್ತೆ ಮತ್ತೆ ಅವರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಮಕ್ಕಳ ಪೇರೆಂಟ್ಸ್ ಮತ್ತು ಟೀಚರ್ಗೆ ಏನು ಮೆಸೇಜ್? ಓಕೆ, ಸೊ ನೈಸ್ ಕ್ವಶನ್ ಆ್ಯಕ್ಚುಲಿ. ಯಾಕಂದ್ರೆ ನಾನು ಆವಾಗಿನ ಪೇರೆಂಟ್ಸ್ ಬಗ್ಗೆ ಸಹ ಹೇಳಿದ್ದೀನಿ. ನಾನು ಒಂದು ಸಿಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನೀಗ ಕೋಚಿಂಗಿಗೆ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸಲ್ಲಿ ನಾನೊಂದು ಆ್ಯನ್ಷಿಯಸ್ ಪರ್ಸನ್, ತುಂಬ ಉದ್ವೇಗ ಮಗು. ನಾನು ಡ್ಯಾನ್ಸ್ ಟೀಚರ್ ಹತ್ರ ಹೋಗ್ತೀನಿ. ಆ ಡ್ಯಾನ್ಸ್ ಟೀಚರ್ ಪರೀಕ್ಷೆ ತಗೊಳ್ಳುವಾಗ ನಾನೊಂದು ಪ್ರೆಸೆಂಟ್ ಮಾಡ್ಲಿಕ್ಕಿದೆ. ಆ ಡ್ಯಾನ್ಸ್ ಟೀಚರೇ ತುಂಬಾ ಆ್ಯಂಕ್ಷಸ್ ಆದ್ರೆ, ತುಂಬಾ ಆಚೆ ಈಚೆ ಓಡಾಡ್ತಾ ಇದ್ರೆ, ಒಂಥರ ಫುಲ್ ಬೆವರ್ತಾ ಇದ್ರೆ, ಇಡೀ ದಿನ ನೀರು ಕುಡಿತಾ ಇದ್ರೆ, ಆ ಸ್ಟೂಡೆಂಟಿಗೆ ಆ ಟೀಚರ್ ನೋಡುವಾಗ ಹೇಗೆ ಫೀಲ್ ಆಗುತ್ತೆ ಅಲ್ವಾ, ಯಪ್ಪ ಅಂತ. ಸೊ ಅದಕ್ಕೆ ದಟ್ಸ್ ಎಕ್ಸಾಕ್ಟ್ಲಿ. ಸೊ ದಟ್ ಪರ್ಸನ್, ನಾನು ಟೀಚರ್, ನಾನು ಪೇರೆಂಟ್. ಪೇರೆಂಟ್ ಮನೆಯಲ್ಲಿ ಟೀಚರೇ, ಟೀಚರ್ ಇಸ್ ಇನ್ ಸ್ಕೂಲ್, ಪೇರೆಂಟ್ ಇಸ್ ಎಟ್ ಹೋಮ್. ಆ ಪರ್ಸನ್ ನಾನು ನೋಡುವಂಥದ್ದು, ಐಡಿಯಲೈಸ್ ಮಾಡುವಂತ ಒಬ್ರು ನನ್ನ ಐಡಿಯಲ್ ಪರ್ಸನ್ ಹೇಗಿರ್ಬೇಕು?
ಎವ್ರಿ ಪೇರೆಂಟ್ ಥಿಂಕ್ ಮಾಡಬೇಕು, ನಾನು ನನ್ನ ಗುರುವಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ನನಗೆ ಆತಂಕ ಉದ್ವೇಗ ಇರುವಾಗ ಅವರೆಷ್ಟು ನನಗೆ ಸಮಾಧಾನ ಇರಬೇಕು, ಎಷ್ಟು ನನಗೆ ತಾಳ್ಮೆಲೆ ನೋಡ್ಬೇಕು. ಬಿಕಾಸ್ ನಾನ್ ಹೇಗೆ ಆಗ್ತೀನಿ ಅದು ಮಗುಗೆ ಹರಡ್ತದೆ, ಫಿಟ್ ಆಗ್ತದೆ. ಸೊ ಐ ಹ್ಯಾವ್ ಟು ಬಿ ಕಾಮ್. ಮಗುಗೆ ನಿಮ್ಮ ಕಾಮ್ನೆಸ್ ಬೇಕು. ನಾನು ಡೋಂಟ್ ವರಿ ಹೇಳುದು, ಇಲ್ಲಿ ನಾನು ವರಿ ಮಾಡು, ಏನಾಯ್ತು ಎಷ್ಟಾಯ್ತು, ಇನ್ನು ಬರ್ತದಲ್ಲ ಮಾರ್ಕ್ಸ್ ಬರ್ತದಲ್ಲ. ಸೊ ಮಗು ಹತ್ರ ಇಡೀ ನನ್ನ ಮಾರ್ಕ್ಸ್ ಬದಲಿಗೆ ಆಯ್ತಲ್ಲ, ದುಡ್ಡು ಹಾಕಿದೀನಿ, ಟ್ಯೂಷನ್ಸಿಗೆ ಇಷ್ಟು ಕೊಟ್ಟಿದ್ದೀನಿ, ನಿಂಗೆ ನೆಕ್ಸ್ಟ್ ಕೋಚಿಂಗಿಗೆ ಹಾಕಿದೀನಿ, ಅದು ಹಾಕ್ತಾ ಇದ್ರೆ ವಾಟ್ ದ ಚೈಲ್ಡ್ ಫೀಲ್? ಪ್ರೆಷರ್. ನೀವ್ ಹೇಳ್ತಾ ಇಲ್ಲ ಪ್ರೆಷರ್, ಬೇರೆ ಜನ ಪ್ರೆಷರ್ ಮಾತಾಡೋದು ನಾನು ಪೋಸ್ಟ್ ಮಾಡೋಣ. ಬಟ್ ನಿಮ್ಮ ವಾಕ್ಯ ಹೇಗಿರುತ್ತೆ? ನೋಡು, ನಾನು ಇಷ್ಟು ಖರ್ಚು ಮಾಡಿದೀನಿ, ಇಷ್ಟೊಂದು ನಾನು ಎರಡು ರಿಕ್ಷಾ ಹೋಗೋದು, ಇನ್ವರ್ಟರ್ ಹಾಕ್ಸಿದೀನಿ ಅಲ್ವಾ, ಹೇಗೆ ಫೀಲ್ ಆಗೈತೆ ಇಮ್ಯಾಜಿನ್. ಸೊ ಐ ಥಿಂಕಿಂಗ್ ಆಫ್ ದಟ್ ನಂಗೆ ಫೀಲ್ ಆಗಿದ್ರೆ ದಟ್ ಇಸ್ ಪ್ರೆಷರ್ ಓನ್ಲಿ. ಟೆಲ್ಲಿಂಗ್ ಎಷ್ಟೆಲ್ಲ ಮಾಡಿದ್ರೆ ನೀವು, ನಾನು ಇಷ್ಟು ಮಾಡಿದೆ ನಿಮ್ಗೋಸ್ಕರ, ನಿಮ್ಗೆ ಒಂದು ಮಾಡೋಕ್ಕಾಗಲ್ವಾ, ಒಂದು ತಗೋಪ್ಪ, 100 ತಗೋ, ಈ ಸಲ ತಗೋ, ಆಯ್ತು. ನನಗೆ 70 ಬರ್ತಿತ್ತು, ಅದು ಕೂಡ ಬರಲ್ಲ. ಬಿಕಾಸ್ ಮೈ ಪೇರೆಂಟ್ಸ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್. ಸೊ ರಿಮೆಂಬರ್, ಹೋಮ್ ಎನ್ವೈರ್ಮೆಂಟ್ ಕಾಮ್ ಇರಲಿ. ನೀವು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಏನು ಡಿಫ್ರೆನ್ಸಸ್ ಇದೆ ಅಲ್ಲಿ ಸಾರ್ಟ್ ಔಟ್ ಮಾಡಬೇಡಿ. ಯಾವುದು ಕಾಫಿ ಶಾಪ್ ಹೋಗಿ ಅಥವಾ ಪಾರ್ಕಿಗೆ ಹೋಗಿ, ಅಲ್ಲಿ ಎಷ್ಟು ಬೇಕಾದ್ರೆ ಜಗಳಾಡಿ ಕಿರ್ಚಾಡಿ ಓದಬಾರಿ ಎಷ್ಟು ಬಟ್ ಮಗು ಎದುರುಗಡೆ ಆ ಥರ ಮಾಡ್ಬೇಕು. ಥರ್ಡ್, ಮಗುಗೆ ಸರಿ ಟೈಮಿಗೆ ತಿಂಡಿ, ಅದು ನೀರು ಕುಡಿಲಿಕ್ಕೆ ಅವನು ಕೂತ್ಕೊಳ್ತಾರೆ, ಅವರು ಕೂತ್ಕೊಳ್ತಾರೆ, ಅವರೊಟ್ಟಿಗೆ ಕೂತ್ಕೊಳ್ಳಿ. ಸಿಟ್ ವಿತ್ ದೆಮ್, ದೂರದಲ್ಲಿ ಎಷ್ಟು ಒಬ್ಸರ್ವ್ ಮಾಡ್ಲಿಕ್ಕೆ ಅವ್ನಿಗೆ ಏನೋ ಬೇಕಾ. ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗ್ತದೆ. ಏನ್ ಮಾಡಿದ, ನಮ್ಮ ಏನ್ ಮಾಡ್ತಿದ್ರು, ನಾನು ಎಷ್ಟು ಗಂಟೆಗೆ ಸಹ ಕೂತ್ಕೊಂಡು ಓದ್ತಾ ಇದ್ರೆ ಅವ್ನ ಮೆಲ್ಲನೆ ಬಂದು ಒಂದು ಸ್ವಲ್ಪ ಚಾ, ನಡುವಲ್ಲಿ 2 ಬಿಸ್ಕಿಟ್, ಫ್ರೂಟ್. ಅವರೇ ಆಕ್ಚುಲಿ ಎಕ್ಸಾಮ್ ಸ್ಕೂಲಿಗೆ ಬಂದಿಲ್ಲ, ಬಟ್ ಶಿ ವಾಸ್ ಆಲ್ವೇಸ್ ಅವೇಕ್. ಸೊ ಶಿ ಟು ಬಿ ಟೋಟಲಿ ಅವೇಕ್. ಏನ್ ಮಾಡ್ತೀಯಾ ಅಂತ ಕೇಳ್ತಿದ್ರು. ಓದ್ತಾ ಇದೆಯಲ್ಲ ಅಥವಾ ನಿದ್ದೆ ಮಾಡಿದೀಯಾ ಅಂತ ಆ ಥರ ಶಿಷ್ಟು ಸೊ ಸ್ವಲ್ಪ ಸೌಂಡ್ ಬರಲ್ಲ, ಓಕೆ ಮಲಗಿ. ಬಿಕಾಸ್ ನಾನೇ ಎಕ್ಸ್ಟ್ರಾ ಐ ಟು ಬಿ ಮೋರ್ ಆಂಕ್ಷಿಯಸ್ ಫಾರ್ ಎಕ್ಸಾಮ್. ಸೊ ಶೀಸ್ ಟು ಕಾಮ್ ಇಟ್, ಇಟ್ಸ್ ಓಕೆ, ಯು ಟೇಕ್ ಅ ಬ್ರೇಕ್. ಸೊ ಸಮ್ಟೈಮ್ಸ್ ಚಿಲ್ಡ್ರನ್ ಡೋಂಟ್ ಟೇಕ್ ಬ್ರೇಕ್. ನಿಮ್ಮ ಮಗುಗೆ ಬ್ರೇಕ್ ಅಂತ ಗೊತ್ತಿರಲಿ, ಗೆಟ್ ದೆಮ್ ಬ್ರೇಕ್. ನೀವು ಕಾಲ್ ದೆಮ್ ಓವರ್ ದ ಡಿನ್ನರ್ ಟೇಬಲ್, ಜೋಕ್ಸ್ ಪ್ಯಾಕ್ ಮಾಡಿ, ಟೆನ್ಷನ್ ಮೂಮೆಂಟ್ ಸ್ವಲ್ಪ ಸಮಾಧಾನ ಮಾಡಲಿ. ಸ್ವಲ್ಪ ನಾನು ಆಫೀಸಲ್ಲಿ ಈ ಥರ ಆಯಿತು ಇವತ್ತೊಂದು ಜೋಕ್ ಹೇಳಿ. ಸೊ ದೆನ್ ಮಗುಗೆ ಸಮಾಧಾನ ಆಗುತ್ತೆ. ಅಥವಾ ಬಾ ಒಂದು ರೌಂಡ್ ಹಾಕಿ ಬರುವ, ಬೇಡ ನಾನು ಬರಲ್ಲ, ಪರವಾಗಿಲ್ಲ ಬಾ, ನನಗೆ ಒಬ್ಬಳೆ ಹೆದರಿಕೆ ಆಗ್ತದೆ, ಬಾ ನಿನ್ ಜೊತೆ ಬಾ ಅಂತ ಅವಳನ್ನ ಕರ್ಕೊಂಡು ಹೋಗಿ. ಸೊ ಒನ್ ಹ್ಯಾಪನ್ಸ್ ಇಸ್ ದೇ ಫೀಲ್ ಬೆಟರ್. ಡೋಂಟ್ ಪ್ರೊಜೆಕ್ಟ್ ನಿಮ್ಮ ಆಕಾಂಕ್ಷೆಗಳು, ನಿಮ್ಮ ಏನು ಪೂರೈಕೆ ಮಾಡಕ್ಕೆ ಆಗಿಲ್ಲದು ಕನಸುಗಳು ಅವ್ರ ಹತ್ರ ನೀವು ಪೂರೈಸ್ಬೇಕು ಮಾಡಬಾರ್ದು. ದೇ ಆರ್ ನಾಟ್ ಯುವರ್ ಎಕ್ಸ್ಟೆನ್ಷನ್ಸ್, ಕರೆಕ್ಟ್. ದೇ ಆರ್ ಪಾರ್ಟ್ ಆಫ್ ಯು. ದೇ ಆರ್ ಯುವರ್ ದೇ ಆರ್ ಪಾರ್ಟ್ ಆಫ್ ಯು ಅಂಡ್ ದೇ ಆರ್ ಪ್ರೊಡಕ್ಟ್ಸ್. ಸೊ they're not meant to complete what you don't do. So ನಾನು ಆಗಿಲ್ಲ, ಅವ್ರು ಮಾಡಬೇಕು, ದೇ ಹ್ಯಾವ್ ಪರ್ಫಾರ್ಮ್ ಬೆಟರ್. ಆ್ಯಂಡ್ ಆಲ್ವೇಸ್ ಅಪ್ರಿಷಿಯೇಟ್ ದ ಎಫರ್ಟ್. ಇಷ್ಟೊಂದು ಎಫರ್ಟ್ ಹಾಕ್ತಾರಲ್ಲ ಪಾಪ, ಅಪ್ರಿಷಿಯೇಟ್. ಸಾಕಮ್ಮ ನೀನು ಇಷ್ಟು ಓದಿದೆಯಾ, ಸಾಕು ಬಾ ಪ್ಲಸ್ ಏನ್ರ, ಎಷ್ಟು ಬಂತು, ಎಲ್ಲಿ ಹೋಯ್ತು, ಯಾಕೆ ಕಮ್ಮಿ ಬಂತು, ಟೀಚರೆಲ್ಲ ಹೇಗೆ ಕೊಟ್ಟಿದ್ದು, ಮಿಸ್ ಅದು ಹೇಗೆ ನೆನಪು ಹಂಗಿಲ್ಲ, ಪೇಪರ್ ತರಿಸೋದು, ಅವ್ರ ಹತ್ರ ಕಂಪೇರ್ ಮಾಡೋದು. ಡು ನಾಟ್ ಕಂಪೇರ್. ಟ್ಯೂಷನ್ ಇಲ್ಲ ಟ್ಯೂಷನ್ಸಿಗೆ ನಾವು ಎಕ್ಸ್ಟ್ರಾ ಕ್ಲಾಸಸ್ ಮತ್ತೆ ಟೀಚರಿಗೆ ಹೋಗಿ ಶೇಪ್ ಮಾಡೋದು. ತುಂಬ ಟೀಚರ್ಸ್ ಹೆದರ್ತಾರೆ. ತುಂಬ ಟೀಚರ್ಸ್ ಹೇಳ್ತಾರೆ, ನಾವು ಒಂದು ವೇಳೆ ಆ ಮಗುಗೆ ಕಮ್ಮಿ ಮಾರ್ಕ್ಸ್ ಬಂತು, ಆ ಪೇರೆಂಟ್ ಬಂದು ನಮ್ಗೆ ಮೇಲೆ ಕೆಳಗಡೆ ಮಾಡಲಿಕ್ಕೆ, ನೀನು ಎಂತ ಟೀಚರ್, ಮಿಸ್ ಎಕ್ಸ್ಟ್ರಾ ಎಫರ್ಟ್ಸ್ ಕೊಡಬೇಕಿತ್ತು, ಅವ್ರು ಸ್ಕೋರಿ ಮಗು ಅಲ್ವಾ, ಯಾಕೆ ಎಫರ್ಟ್ಸ್ ಕೊಡ್. ದಿಸ್ ಇಸ್ ನಾಟ್ ಟು ಬಿ ಡನ್. ಕರೆಕ್ಟ್. ಯು ಅಪ್ರಿಷಿಯೇಟ್ ದ ಎಫರ್ಟ್ಸ್. ಪ್ರೆಷರ್ ಬಿಲ್ಟ್ ಅಪ್ ಮಾಡಬೇಡಿ ಆನ್ ಯೋರ್ ಸೆಲ್ಫ್ ಅಂಡ್ ಆನ್ ದೆಮ್. ಲಿವ್ ಲೈಫ್ ಹ್ಯಾಪಿಲಿ. Your child deserves to live happily, enjoy studies. ನಾವು ಎಂತೆಲ್ಲ ಗಾನೆಲ್ಲ ಟೈಮ್ ಮಾಡಿ ಅಲ್ಲ, ಮನೆಗೆ ಲೇಟ್ ಆದ್ರೂ ವಿಶ್ ಟು ಎಂಜಾಯ್, ವಿಶ್ ಟು ಹ್ಯಾವ್ ಗುಡ್ ಟೈಮ್. ಸಮ್ ಚಿಲ್ಡ್ರನ್ ಐ ಸಿ ದಮ್ ಎಂಜಾಯ್, ಖುಷಿ ಆಗುತ್ತೆ, ಆಟ ಆಡ್ತಾರೆ. ಈಗ ಮಕ್ಕಳು ಗ್ರೌಂಡಲ್ಲೆಲ್ಲ ಖಾಲಿ, ಬಿಕಾಸ್ ದೇ ಡೋಂಟ್ ವಾಂಟ್ ಟು ಎಂಜಾಯ್. ಅಂಡ್ ಬಾಡಿಗೆ ಬೇಕು ಪೇರೆಂಟ್ಸ್ ಬಿಡೋದಿಲ್ಲ. ಅಂಡ್ ದೇ ವಾಂಟ್ ಟು ಪ್ಲೇ, ದೇ ವಾಂಟ್ ಟು ಡೂ ಸಮಥಿಂಗ್, ಲೆಟ್ ದೆಮ್ ಡೂ. ರೆಡ್ಯೂಸ್ ಯುವರ್ ಮಕ್ಕಳಿಗೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ ನಾನು ಹೊರಗಡೆ ಕಾಯಿಸಿದ್ದಾರೆ. ಮೊಬೈಲಲ್ಲಿ ಬರೋದು unsafe things ನಾವು ಬಿಡ್ತೀವಿ. ಹೌದು. So let us be practical as parents. Let us allow our children to enjoy, appreciate their efforts, and say that this is not the final. Correct. One exam, second exam, third exam ಬಂದೇ ಬರುತ್ತೆ. ಬಟ್ ನೀವು ಒಬ್ಬರೇ ಇರೋದು ನಮಗೆ. ನೀನ್ ನನಗೆ ಬೇಕು. Your marks are not going to define who you are for far. Very important. And as a doctor, as a counselor, as a parent, as a teacher, as any human being, ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳಿದು ಬರಲಿದೆ. ಹೌ ಆರ್ ಯು ಫೈಂಡಿಂಗ್?
ಎಸ್ ನಾವು ಫಂಕ್ಷನ್ ಹೋಗ್ತೀವಿ ದೂರ ಕೂತ್ಕೊಂಡು ನೋಡೋದು ಪೇರೆಂಟ್ ಬರೋದು ಮಗಳ ಹೌದಾ ಎಷ್ಟು ಬಂತು ಯಾವ ಕ್ಲಾಸ್ ಎಷ್ಟು ಎಕ್ಸ್ಚೇಂಜ್ ಮಾಡ್ತಾಳೆ ಏನಿಂಟ್ರೆ ಅದೇ ಪ್ರಶ್ನೆಗಳು ಅವಳು ಹೇಗಿದ್ದಾಳೆ ಅವಳು ಏನೆಲ್ಲ ಇಷ್ಟ ಬೇರೆ ಏನೆಲ್ಲ ಟ್ಯಾಲೆಂಟ್ ಇಷ್ಟ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಸೊ ದಟ್ ಇಸ್ ಪ್ರಮೋಟ್ ಮೋರ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಮೇಕ್ ದೆಮ್ ಮೋರ್ ಪ್ರಾಬ್ಲಮ್ ಸಾಲ್ವಿಂಗ್ ಲೈಫಲ್ಲಿ ಹೇಗೆ ಸಾಲ್ವ್ ಮಾಡೋದು ಈಗ ಒಂದು ಕ್ವೆಶನ್ ನಮಗೆ ತಪ್ಪಿತ್ತು ಹೌ ಟು ಗೋ ದ ನೆಕ್ಸ್ಟ್ ಕ್ವೆಶನ್ ಹೌ ಟು ಮೇಕ್ ಇಟ್ ಈಸಿ ಫಾರ್ ಗೆಟ್ ಇಟ್ ನೆಕ್ಸ್ಟ್ ದಟ್ ಇಸ್ ಬಿ ಬಿಂದಾಸ್ ಲಾಸ್ಟ್ ಹಾಫ್ ಅನ್ ಅವರ್ ಸಿಗುತ್ತೆ ದೆನ್ ಲೆಟ್ ಮಿ ಸಾಲ್ವ್ ದಿಸ್ ಅಂಥದ್ದೆಲ್ಲ ಕಲಿಸಿಕೊಡುವ ಲೆಟ್ ದೆಮ್ ಗಿವ್ ದೆಮ್ ದಟ್ ಸ್ಪೇಸ್ ಲೆಟ್ ಅಸ್ ಗಿವ್ ದೆಮ್ ದಟ್ ಸ್ಪೇಸ್ ಟು ಥಿಂಕ್ ಆ್ಯಂಡ್ ಟು ಅನಲೈಸ್ ಆ್ಯಂಡ್ ಸಾಲ್ವ್ ದ ಓನ್ ಪ್ರಾಬ್ಲಮ್ಸ್ ಲೆಟ್ ಇಸ್ ಬಿ ವಿತ್ ದೆಮ್ ಅಷ್ಟೇ. ಸೊ ನೀವು ಹೇಳೋ ಪ್ರಕಾರ ಪೇರೆಂಟ್ಸ್ ಎಲ್ಲ ಪೇರೆಂಟ್ಸಿಗೂ ಈಗ ನೀವು ಡಾಕ್ಟರ್ ನಿಮಗೆ ಕೂಡ ಬಂದಿದ್ದಾರೆ ನನಗೆ ಸಂಪಲಿದ್ದಾರೆ ಎಲ್ಲ ಪೇರೆಂಟ್ಸಿಗೂ ಒಂದು ಆಕಾಂಕ್ಷೆ ಇರುತ್ತೆ ಆದ್ರೆ ಆ ಆಕಾಂಕ್ಷೆ ಆ ಮಕ್ಕಳಿಗೆ ಒತ್ತಡ ತರುವಂತಹ ವಾತಾವರಣ ಹೆಲಿಕಾಪ್ಟರ್ ತರ ಆಗ್ಬಾರ್ದೆ ಟಿವಿ ಪೇರೆಂಟ್ಸ್ ಕೆಲವೊಮ್ಮೆ ಹೆಲಿಕಾಪ್ಟರೇ ಆಗ್ತಾರೆ ಸೊ ಅಷ್ಟು ಹೆಲಿಕಾಪ್ಟರ್ ಆದ್ರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅಂದ್ರೆ ಇಷ್ಟ ಆಗ ನೀವು ಎಕ್ಸಾಮ್ ಬರೆಯುವಾಗ ನೀವು ಅಡಿಗೆ ಮಾಡುವಾಗ ಯಾರಾದ್ರೂ ಕಿಚನ್ ಅಲ್ಲೇ ನಿಂತಿರ ಅಲ್ಲ ಮಾತ್ರ ಬರ್ತೀರಾ ನನ್ನ ಅತ್ತೆ ಈ ತರ ಹೇಳ್ತಾರೆ ನನ್ನ ಸೊಸೆ ಈ ತರ ಮಾಡ್ತಾರಂತ ಇದೀಗ ನೋಡ್ತಾ ಇದ್ದಾರೆ ದುರ್ಬಿನಿಕ್ಕಿ ನಾವು ದುರ್ಬಿನ್ ಎಷ್ಟು ಇರ್ತೀವಿ ಹೌದು ಸೊ ಡು ದೇ ಲೈಕ್ ಇಟ್ ನೋ ಸೊ ಡು ಬಿ ಪ್ರಾಕ್ಟಿಕಲ್ ಸೊ ವಾಟ್ ಇಟ್ ಪ್ರಾಕ್ಟೀಸ್ ಅಲ್ಲ ಅದು ನಾವು ಜಸ್ಟ್ ಎಲ್ಲರಿಗೆ ಹೇಳುವಂಥದ್ದು ಸೊ ಲೆಟ್ ಇಸ್ ಬಿ ಗುಡ್ ಪ್ರಾಕ್ಟಿಷನರ್ಸ್. ಸೊ ಒಂದು ಪೋಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಮಕ್ಕಳಿಗೆ ಒಂದು ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಡ್ಬೇಕು ಮತ್ತೆ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಬೆಳವಣಿಗೆ ನಾವು ಸಪೋರ್ಟ್ ಪಾಸಿಟಿವ್ ಆಗಿರೋ ಕಾರ್ಯಗಳನ್ನ ಜಾಸ್ತಿ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಈ ಎಲ್ಲ ವಿಚಾರ ಕಳೆದ ಒಂದು ಗಂಟೆಯಿಂದ ಮಾತಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಒಂದು ಮಗುವಿನ ಆ ಒಂದು ಮಗು ನಾಳೆ ಒಂದು ಒಳ್ಳೆ ಮಾರ್ಕ್ಸ್ ಪಡ್ತಿದ್ದಾನೆ ತೆಗ್ತಾ ಲಿಸ್ಟಿಸನ್ ಆಗಿದ್ದಾನೆ ಅಂತ ಅವೆಲ್ಲ ಹೇಗೆ ಕಾರಣಕರ್ತ ಒಂದು ಅಚ್ಚುಕಟ್ಟಂದಷ್ಟು ಸೂಕ್ತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಈ ಎಲ್ಲ ಮಾಹಿತಿಗಳು ಮಕ್ಕಳಿಗಾಗಿರ್ಬೋದು ಎಕ್ಸಾಮ್ ಮಕ್ಕಳಿಗಾಗಿರ್ಬೋದು ಪೇರೆಂಟ್ಸ್ ಟೀಚರ್ಗಾಗಿರ್ಬೋದು ತಲುಪುವಾಗ ಕಂಪ್ಲೀಟ್ ಆಗಿ 100 ಶತಮಾನ ಅನ್ನತಿದ್ರು ಕೂಡ ಅಟ್ಲೀಸ್ಟ್ 50% ಖಂಡಿತ ಬರಾಯಿದ್ದ ನನ್ನ ವಿಶ್ವಾಸ. ಯಾಕೆಂದ್ರೆ ನಾನೇ ಒಂದಷ್ಟು ತಿಳ್ಕೊಂಡೆ ಈ ಟೈಮಲ್ಲಿ. ಸೊ ನಾನು ಕೂಡ ಒಂದು ಪೇರೆಂಟ್, ನನ್ನ ಮಗ ಕೂಡ 10ನೇ ಕ್ಲಾಸ್ ಬರೀಲಿಕ್ಕೆ ಹೋಗ್ತಾ ಇದ್ದೇನೆ ಎಕ್ಸಾಮ್. ಸೊ ನಾ ಬೀಗ ಕೌನ್ಸಿಲರ್ ಆಲ್ಸೋ ನಮ್ಮಲ್ಲಿರುವಂಥ ಕೆಲವು ಚೇಂಜಸ್ ನಾವು ಕೂಡ ಏಕೆ ಮಾಡ್ಬೋದು ಇದನ್ನೆಲ್ಲ ನಾನು ತಿಳ್ಕೊಂಡಿದ್ದೇನೆ. ಸೊ ಇಟ್ಸ್ ವೆರಿ ನೈಸ್ ಟೈಮ್ ಸ್ಪೆಂಡಿಂಗ್ ಇದ್ದು. ಸೊ ತುಂಬಾ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಆಗಿ ಅದರೊಟ್ಟಿಗೆ ಒಂದಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ರಲ್ಲಿ. ಸೊ ಬಹಳ ಸಂತೋಷ. ತುಂಬಾ ವರ್ಷ ನಂತರ ನಾವು ಈ ತರ ಡಿಸ್ಕಸ್ ಮಾಡಿದೀವಿ. ನಾವು ಮುಂಚೆ ಡಿಸ್ಕಸ್ ಮಾಡ್ತಿದ್ವಿ. ಇದು ಒಂದು ಅಪಾರ್ಚುನಿಟಿ, ನಮ್ಮ ಡಿಸ್ಕಷನ್ ಎಲ್ಲರಿಗೆ ಒಂದು ಶೇರ್ ಮಾಡುವ ಒಂದು ಸಿಚುವೇಶನ್. ಥ್ಯಾಂಕ್ ಯು ವೆರಿ ಮಚ್ ಇಂಥ ಕೆಲವು ಕೇಸಸ್ಗಳಲ್ಲಿ ಅವ್ರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ ಯಾವ ಪೇರೆಂಟ್ಸ್ ಆಗಿರ್ಬೋದು ಟೀಚರ್ ಕೂಡ ಆಗಿರ್ಬೋದು ಅವ್ರು ಎಜುಕೇಟ್ ಮಾಡಬಾರ್ದು. ಸೊ ಕರೆಕ್ಟ್ ಡಾಕ್ಟರ್ ಸಿಲಿಂಡಿಪಾಯ್ಕ ಒಂದು ಪ್ರೊಫೆಷನಲ್ ಕೌನ್ಸಿಲರ್ ಮೀಟ್ ಆಗ್ಲಿಕ್ಕೆ ಏನ್ ರಜೆ ಬಾರದು. ಮತ್ತೆ ನಮ್ಮ ಮಗನಿಗೆ ನಾಳೆ ಏನಾದ್ರೂ ಬಿರುದು ಬೀಳ್ತದ, ಅದು ಒಂಥರ ಸ್ಟಿಗ್ಮಾನ, ಒಂಥರ ಎಲ್ಲರೂ ಬೇರೆ ರೀತಿಯಲ್ಲಿ ಕಳಂಕದಲ್ಲಿ ನೋಡ್ತಾರ ಥಿಂಕ್ ಮಾಡ್ಬಾರ್ದು. ಬಿಕಾಸ್ ಎಷ್ಟು ನಮ್ಮ ದೈಹಿಕ ಆರೋಗ್ಯ ಮೇಲೆ ನಾವು ಗಮನ ಕೊಡ್ತೀವ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಮನಸ್ಸಿನ ಆರೋಗ್ಯ. ನಾವು ಈ ಮನಸ್ಸಿದ್ರೆ ಒಂದು ಇಂಜಿನ್ ತರ, ಮನಸ್ಸು ಸರಿ ಇದ್ರೆ ಮಾತ್ರ ಗಾಡಿ ಎಲ್ಲ ಅವ್ರದ್ದು. ಇಲ್ಲಾದ್ರೆ ಮನಸ್ಸು ಡಲ್ ಆದ್ರೆ ಏನ್ ಕೂದುದಿಲ್ಲ, ಏನ್ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಸೊ ಲೆಟ್ ಇಸ್ ಫೋಕಸ್ ಆನ್ ಬೆಟರ್ ಮೆಂಟಲ್ ಹೆಲ್ತ್ ಫಾರ್ ದ ಚಿಲ್ಡ್ರನ್. ಸೊ ನಾವು ಹೇಗೆ ನಗಡ್ತೀವಿ, ಹೇಗೆ ನಾವು ಫುಲ್ ಲೆವೆಲ್ ಕೇಳ್ತೀವಿ, ಅದೇ ಮಕ್ಕಳು ಸಹ ಅದೇ ತರ ಇರಬೇಕು. ಆದ್ರೆ ವಿ ಹ್ಯಾವ್ ಟು ರಿಮೈನ್ ಕಾಮ್, ನಾಟ್ ಕಾಂಪಿಟೇಟಿವ್. ಲೆಟ್ ಅಸ್ ಬಿ ಟುಗೆದರ್, ಒಂದು ಒಟ್ಟಿಗೆ ಕೆಲಸ ಮಾಡಿ. ಆಲ್ ದಟ್ ಇಸ್. ಥ್ಯಾಂಕ್ ಯು ಫಾರ್ ದಿಸ್. ಎಸ್, ಬಾಯ್.